ಓಂ ಶಾಂತಿ. ಓಂ ಶಾಂತಿ ಅಣ್ಣ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಾ ಇದ್ರು, ವರ್ತಮಾನ ಸಮಯದಲ್ಲಿ ಮಕ್ಕಳೇ ನೀವು ಫರಿಸ್ತಾ ಆಗ್ಬೇಕು. ಏನಾಗ್ಬೇಕು? ಫರಿಸ್ತಾ. ಹೇಗೆ ಬ್ರಹ್ಮ ಬಾಬಾ ಎಲ್ಲ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ರು, ಡಿಟ್ಯಾಚ್ ಆಗಿದ್ರು, ಹಾಗೆ ಪ್ರಕಾಶ್ ಮಣಿ ದಾದಿನೂ ಕೂಡ ಸದಾ ಕಾಲ ಏನ್ ಹೇಳ್ತಿದ್ರಂತೆ, ಕರ್ಮಾತೀತರಾಗಬೇಕು. ಕರ್ಮಾತೀತರಾಗೋದು ಅಂತಂದ್ರೇನು? ಕರ್ಮಾತೀತರಾಗೋದು ಅಂತಂದ್ರೆ ಕರ್ಮ ಅಂದ್ರೇನು? ಕೆಲಸ ಸೇವೆ. ಕೆಲಸ ಅಲ್ವಾ? ಓಕೆ, ಕರ್ಮದಿಂದ ಅತೀತರಾಗೋದು ಅಂದ್ರೆ ಕರ್ಮ ಮಾಡ್ತಿದ್ರನು ತಂದೆ ನೆನಪಲ್ಲಿ ಮಾಡೋದು, ಆ ಹ್ಮ್ ಕರ್ಮ ಕಂಡ್ಕೊಳ್ಳೋದಲ್ಲೇ ಇರೋದು. ತಂದೆ ನೆನಪು ಮಾಡೋದು ಒಂದು ಕರ್ಮ ಅಲ್ವಾ? ಅದು ಶ್ರೇಷ್ಠ ಕರ್ಮ. ಅದಿರ್ಲಿ, ಬಾಬಾ ಹೇಳೋದೇನು, ಶ್ರೇಷ್ಠ ಕನಿಷ್ಠ ಅಂತ ಹೇಳಲಿಲ್ಲ. ಕರ್ಮ ಅತೀತ ಅಂದ್ರೆ ಕರ್ಮದಿಂದ ಅತೀತ, ಕರ್ಮದಿಂದ ಭಿನ್ನ ಅಲ್ವಾ? ಕರ್ಮದಿಂದ ಭಿನ್ನ ಯಾವಾಗ ಆಗ್ತೀವಿ? ಯಾವಾಗ ಆಗ್ತೀವಿ ಕರ್ಮದಿಂದ ಭಿನ್ನ? ಪರಂಧಾಮದಲ್ಲಿದ್ದಾಗ. ಓಕೆ, ಬಾಬಾ ಹೇಳೋದು ಇಲ್ಲಿದ್ದ ಕರ್ಮಾತೀತರಾಗಬೇಕು ಅಂತ. ಕರ್ಮಭೂಮಿಯಲ್ಲಿದ್ದು, ಕರ್ಮಕ್ಷೇತ್ರದಲ್ಲಿದ್ದು, ಕರ್ಮದಿಂದ ಏನಾಗಬೇಕು? ಅತೀತರಾಗಬೇಕು. ಆದರೆ ಕರ್ಮದ ಫಲದಿಂದ ಅಲ್ಲ. ಯಾವುದರಿಂದ ಅತೀತ ಆಗ್ಬೇಕು? ಕರ್ಮದಿಂದ. ಓಕೆ, ಕರ್ಮ ಯಾರು ಮಾಡ್ತಾರೆ? ನಾನು ಆತ್ಮ. ನಾನು ಆತ್ಮ. ಹೇಗೆ? ಕರ್ಮೇ ಕರ್ಮೇಂದ್ರಿಯ ಮೂಲಕ. ಓಕೆ ಓಕೆ, ನಾನು ಕರ್ಮಾತೀತ ಆಗ್ಬೇಕು ಅಂತ ನಾನು ಹಾಸಿಗೆ ಮೇಲೆ ಆರಾಮಾಗಿ ಮಲ್ಕೊಂಡ್ಬಿಟ್ಟು ಕರ್ಮಾತೀತ ಆಗ್ಬಿಡ್ತೇನಾ? ಇಲ್ಲ. ಏನು ಕೆಲಸನೂ ಮಾಡುವಂಗಿಲ್ಲಪ್ಪ. ಹಾಗಿದೆ, ಕರ್ಮಾತೀತರಾಗೋದು ಹೇಗೆ? ಒಂದು, ನಮ್ದು ಕರ್ಮದ ಲೆಕ್ಕಾಚಾರ ಮುಗಿದ ಮೇಲೆ ನಾವು ಪರಂಧಾಮಕ್ಕೆ ಹೋಗ್ತೀವಿ, ಅವಾಗ ಕರ್ಮ ಮಾಡೋದಿಲ್ಲ, ಸರಿ, ಅದೊಂದು ಕರ್ಮಾತೀತ. ಆದ್ರೆ ಇಲ್ಲಿದ್ದು ಸಂಗಮ ಯುಗದಲ್ಲಿ ಇದ್ದೂ ಕೂಡ ಏನಾಗ್ಬೇಕು? ನಾವು ಕರ್ಮಾತೀತರು ಆಗ್ಬೇಕು. ಹೇಗಾಗೋದು? ಹೇಗಾಗೋದು ಅಂತ ಹೇಳ್ತೇನೆ ಕೇಳಿ. ಇವಾಗ ಕಾರುಣ್ಯಕ್ಕವರಿಗೆ ಒಂದು ಮೈಸೂರಿನಲ್ಲಿ ಜಾಬ್ ಸಿಗ್ತದೆ. ಎಲ್ಲಿ ಸಿಗ್ತದೆ? ಮೈಸೂರಲ್ಲಿ ಹ್ಮ್ ಏನ್ ಮಾಡ್ಬೇಕಾಯ್ತು? ಹೋಗ್ಬೇಕಾಯ್ತು. ಹಾ, ಹೋದ್ಮೇಲೆ ಅಲ್ಲಿ ಒಂದು ಇರ್ಲಿಕ್ಕೆ ರೂಮ್ ಬೇಕಲ್ಲ, ರೂಮ್ ತಗೊಳ್ಳೋದು. ರೂಮ್ ತಗೊಂಡ್ಮೇಲೆ ಕಸ ಗುಡಿಸು, ನೆಲ ಒರೆಸು, ಪಾತ್ರೆ ತೊಳೆ, ಅಡಿಗೆ ಮಾಡು, ಬಟ್ಟೆ ವಾಶ್ ಮಾಡು, ಎಲ್ಲಾನು ಕೂಡ ಏನ್ ಮಾಡ್ಬೇಕಾಗ್ತದೆ? ಮಾಡಬೇಕು. ಕೆಲಸ ಯಾರ್ದು? ಕೆಲಸ ಯಾರಿಗೆ ಸಿಕ್ಕಿರೋದು? ಕಾರುಣ್ಯಕ್ಕವರಿಗೆ. ಹಾ, ರೂಮ್ ಯಾರ್ದು? ಬೇರೆಯವ್ರದ್ದು. ಹ್ಮ್ ಇರೋರು ಯಾರು? ಕಾರುಣ್ಯಕ. ಕ್ಲೀನ್ ಯಾರು ಮಾಡ್ಬೇಕು? ಕಾರುಣ್ಯಕ. ಸಂಬಳ ಯಾರಿಗೆ ಸಿಗ್ತದೆ? ಕಾರುಣ್ಯಕ. ಸರಿ, ಅವ್ರಿಗೆ ಏನ್ ಅನಿಸ್ತು ಅಂತ ಕೆಲಸ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ, ಸ್ವಲ್ಪ ದಿವಸ ಆರಾಮಾಗಿರ್ಬೇಕು ಅಂತ ಅನ್ಸತ್ತೆ. ಅದೇ ಮನೇಲಿ ಇರ್ಬೇಕು. ಹೇಗಿರ್ಬೇಕು? ಆರಾಮ್. ಆರಾಮಾಗಿರು. ಹೆಂಗ್ ಮಾಡೋಣ ಅವಾಗ? ಕೆಲ್ಸವ್ರನ್ನ ಇಟ್ಕೊಳ್ಬೇಕು ಒಬ್ರು. ಹ್ಮ್ ಅಮ್ಮನನ್ನ ಕರ್ಸೋದು. ಏನ್ ಮಾಡೋದು? ಅಮ್ಮನನ್ನ ಕರ್ಸಿ. ಅವಾಗ ಏನಾಗ್ತದೆ? ಕಾರುಣ್ಯಕ್ಕೆ ಈಸಿ ಆಗುತ್ತೆ. ಕಸ ಗುಡಿಸೋದವ್ರು, ಪಾತ್ರೆ ತೊಳೆಯೋದವ್ರು, ಅಡಿಗೆ ಮಾಡೋದು ಇವ್ರು. ಓಕೆನಾ? ಆರಾಮಾಗಿ ಇವ್ರು ಎದ್ದು ಬಿಟ್ಟು ಹಲ್ಲು ಉಜ್ಕೊಂಡು ಬಂದು ಕೂತ್ಕೊಂಡ್ರೆ ಪುರಿ ಬಾಜಿ ಮಸಾಲೆ ದೋಸೆ ಎಲ್ಲ ಏನಾಗಿರ್ತದೆ? ರೆಡಿ ಮುಂದೆ ಬರುತ್ತೆ. ಇರ್ತದೆ. ತಿಂದ್ರೆ ಆಯ್ತಷ್ಟೇ ಅಲ್ವಾ? ಆವಾಗ ಅವರಿಗೆ ಬೇಕಾಗಿರುವಂತ ಅಲ್ಲಿ ಕರ್ಮ ನಡೀತಾ ಇದೆಯೋ ಇಲ್ವೋ? ನಡೀತಾ ಇದೆ. ಅವ್ರು ಮಾಡ್ತಿದಾರ ಕರ್ಮ? ಇಲ್ಲ. ಇಲ್ಲ. ಫಲ ಸಿಗ್ತಾ ಇದೆಯೋ ಇಲ್ವೋ? ಸಿಗ್ತಾ ಇದೆ. ಈಗ ಹೇಳಿ, ಕರ್ಮಾತೀತ ಅಂದ್ರೇನು? ನಮ್ಮ ಬಾಬಾ ಮನ ಬುದ್ಧಿ ಮಾಡ್ಬೇಕೆಲ್ಲ. ಆ ಶಿವಬಾಬಾ ಎಲ್ಲ ಮಾಡ್ಬೇಕು, ನಾವು ಸುಮ್ಮನೆ ಇರ್ಬೇಕು. ಆ ಶರೀರ ಅದೇ, ಕರ್ಮೇಂದ್ರಿಯ ಅದೇ, ಕೆಲಸ ಅದೇನೆ. ಅದನ್ನ ನಾನು ಮಾಡುವಂಗಿಲ್ಲ. ಯಾರ ಹತ್ರ ಮಾಡಿಸೋದು? ಯಾರ ಹತ್ರ ಮಾಡಿಸೋದು? ಬಾಬಾ ಅವ್ರ ಹತ್ರ. ಹತ್ರ. ಹಾ,
ಅವಾಗ ಕರ್ಮ ಆಗತ್ತೋ ಆಗಲ್ವೋ? ಬಾಬ್ದಾದ ಮಾಡಿದ ಕರ್ಮ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಹಾ, ಕರ್ಮದ ಫಲ ಬರುತ್ತೋ ಬರಲ್ವೋ? ಬರುತ್ತೆ. ಯಾರಿಗೆ? ನನ್ಗೆ ನನ್ನ ನನಗೆ. ಆತ್ಮನಿಗೆ. ಸರಿ, ಈಗ ಕರ್ಮ ನೀವು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯನೋ ನಿಮ್ಮಪ್ಪ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯನೋ? ನಮ್ಮಪ್ಪ. ಅದಕ್ಕಾಗಿ ದಿನದಿಂದ ದಿನಕ್ಕೆ ನಾವೇನ್ ಮಾಡ್ಬೇಕು? ಪ್ರತಿಯೊಂದು ಕರ್ಮವನ್ನ ಯಾರ ಹತ್ರ ಮಾಡಿಸ್ಬೇಕು? ಬಾಬ್ದಾದ. ಯಾವ್ಯಾವ ಕರ್ಮ? ವಿಶ್ವ ಕಲ್ಯಾಣದ ಕರ್ಮ. ಎಲ್ಲ ಸಂ- ಕರ್ಮನು. ಸಂಕಲ್ಪ ಮಾಡೋದಿರ್ಲಿ, ಮಾತಾಡೋದಿರ್ಲಿ, ಜ್ಞಾನ ಹೇಳೋದಿರ್ಲಿ, ಅಡಿಗೆ ಮಾಡೋದಿರ್ಲಿ, ಯೋಗ ಮಾಡೋದಿರ್ಲಿ, ತಪಸ್ ಮಾಡೋದಿರ್ಲಿ, ಎಲ್ಲ ಕೆಲಸವನ್ನು ಯಾರ ಹತ್ರ ಮಾಡಿಸ್ಬೇಕು? ಬಾಬಾ ಹತ್ರ. ಆ ಪತಿ ಜೊತೆ ಜಗಳ ಮಾಡೋದಿರ್ಲಿ, ಯೋಗೇಶನಿಗೆ ಬೈಯೋದಿರ್ಲಿ, ಇಲ್ಲ ಯಾರ ಹತ್ರ ಮಾಡಿಸ್ಬೇಕು? ಅದೆಲ್ಲ ನಾನ್ ಮಾಡೋದು. ಅದನ್ನು ಕೂಡ ಬಾಬಾ ನೀನ್ ಮಾಡು ಅಂತ ಹೇಳ್ಬಿಟ್ಟು ಹೇಳದಪ್ಪ, ಬಾಬಾ ಮಾಡಲ್ವಾ? ಹೇಳ್ಬೇಕು, ಅದನ್ನು ಹೇಳ್ಬೇಕು. ಹಾ, ಅವಾಗ ಹೌದಾ? ಜಗಳನೇ ಆಗಲ್ಲ. ಹಾ, ಓಹೋ, ಅಂದ್ರೆ ಬಾಬನ ಹತ್ರ ಅದನ್ನು ಮಾಡಿಸ್ತೀರಾ ಅಂತ ಆಯ್ತು. ನೀವ್ ಹೇಳ್ಬಿಟ್ಟು ಮಾಡ್ಬಿಡ್ತಾರಾ? ಮಾಡ್ಬಿಡ್ತಾರಾ? ಮಾಡಲ್ಲ, ಅದೇ ಹಾ, ಮತ್ತೆ ಇವಾಗ ನಾವು ಕಾರುಣ್ಯಕ್ಕ ಮಾಡಲ್ಲ. ಕಾರುಣ್ಯಕ್ಕ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು, ಅಮ್ಮ ನನಗೆ ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಇಂದ ಬೀರ್ ತಂದ್ಕೊಡು ಅಂತ ತಂದ್ಕೊಡ್ತಾರ ಅವ್ರಮ್ಮ? ಇಲ್ಲ. ತಂದ್ಕೊಡೋದ ತಾನೆ? ಕರೆಕ್ಟ್ ಆಗಿರೋದು ಇದ್ರ ಮಾತ್ರ ಮಾಡ್ತಾರ, ಇಲ್ಲ ಅಂದ್ರೆ ಯಾಕೆ ಮಾಡ್ತಾರ ಅವರು? ಹೌದು ತಾನೆ? ಅಂದ್ಮೇಲೆ ಅಂತ ಕೆಲಸವನ್ನ ನೀವು ಮಾಡ್ಕೊಂಡ್ಬಿಟ್ಟು ತಂದೆ ಮಾಡಿದಾರಂತ ಲೇಬಲ್ ಅನ್ನ ಕಟ್ಬಾರ್ದು. ಹಾಕಬೇಡಿ. ಅದನ್ನ ಭಗವಂತ ಮಾಡೋದಿಲ್ಲ. ಯಾವುದು ಕಲ್ಯಾಣಕಾರಿ ಇದೆಯೋ, ಯಾವುದು ಶುಭ ಇದೆಯೋ ಅದನ್ನು ಮಾತ್ರ ಬಾಬಾ ಮಾಡ್ತಾರೆ. ಯಾರು ಸ್ವಚ್ಛ ಹೃದಯದವರಿದ್ದಾರೋ ಅವರ ಮನೆಗೆ ಮಾತ್ರ ಬಾಬಾ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಕಾರ್ಯವನ್ನ ಮಾಡ್ತಾರೆ. ಈಗ ಬಾಬಾ ಹೇಳ್ತಾರೆ ಮೇರಾ ಬಚ್ಚಿ ಅಲ್ವಾ, ನನ್ನ ಮಕ್ಕಳ ಮನೆಯಲ್ಲಿ ನಾನು ಬಂದ್ಬಿಟ್ಟು ಏನ್ ಮಾಡ್ತೇನೆ? ಆ ಕಾರ್ಯವನ್ನ ಮಾಡ್ತೇನೆ. ಹಾಗಿದ್ರೆ ನಾವು ಅವರನ್ನ ತಂದೆ ಅಂತ ಒಪ್ಕೊಳ್ಬೇಕು. ತಂದೆ ಬರುವಂತ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಅಷ್ಟು ಶುದ್ಧವಾಗಿ ಇಟ್ಕೊಳ್ಬೇಕು. ಈಗ ಹೇಳಿ, ಬಾಬ್ದಾದಾರ ಹತ್ರ ನೀವು ಕರ್ಮವನ್ನು ಮಾಡಿಸಿದ್ರೆ ನೀವು ಹಗುರವಾಗಿ ಇರ್ತಿರೋ ಇರಲ್ವೋ? ಇರ್ತೀವಿ. ಡಬಲ್ ಲೈಟ್, ಮನಸ್ಸಿನಿಂದನೂ ಹಗುರ, ಆತ್ಮಿಕವಾಗೂ ಕೂಡ ಹಗುರವಾಗಿರ್ತೀವಿ ಅಲ್ವಾ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಎಷ್ಟು ಕರ್ಮವನ್ನು ನೀವು ಬಾಬನ ಹತ್ರ ಮಾಡಿಸ್ತೀರಿ. ನೀವು ಮಾಡಿಸ್ತೀರಿ ಅಂತ ತಕ್ಷಣದಲ್ಲಿ ಬಾಬಾ ಮಾಡ್ಬೇಕು ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಅಲ್ಲಿ ಕಲ್ಯಾಣ ಇದ್ರೆ, ಶುಭ ಭಾವನೆ ಇದ್ರೆ ಮಾತ್ರ ಬಾಬಾ ಏನ್ ಮಾಡ್ತಾರೆ? ಆ ಕಾರ್ಯವನ್ನ ಮಾಡ್ತಾರೆ. ಮಾಡ್ತಾರೆ. ಅವಾಗ ಅವರು ಆ ಕಾರ್ಯವನ್ನು ಮಾಡಿದಾಗ ನಮ್ಗೆ ಮಾಡುವಂತ ಸಮಯದಲ್ಲಿ, ಮಾಡಿದ ನಂತರದಲ್ಲಿ ಹಗುರ ಆಗಿರುತ್ತೋ ಇಲ್ವೋ? ಆಗಿರುತ್ತೆ. ಗುಲ್ಜಾರ್ ದಾದಿ ಅವರು ಕೂಡ ಹೇಳ್ತಾರೆ, ಅವರಿಗೆ ಆಪರೇಷನ್ ಎಲ್ಲ ಆಗಿತ್ತಲ್ಲ, ವಿಪರೀತ ನೋವೆಲ್ಲ ಇತ್ತಲ್ಲ ಶರೀರದಲ್ಲಿ. ಬಾಬಾ ಬಂದ್ಬಿಟ್ಟು ಹೋದ್ಮೇಲೆ ಅನೆಸ್ಥಿಷಿಯಾ ಕೊಟ್ಟಂಗಿರ್ತಾ ಇತ್ತು. ಯಾವುದೇ ನೋವುಗಳೇನಾಗ್ತಿರ್ಲಿಲ್ಲ, ಇರ್ತಿರ್ಲಿಲ್ವಂತೆ ಅವ್ರಿಗೆ. ಅಷ್ಟು ಏನಾಗ್ತಿತ್ತು? ಲೈಟ್. ಹಾಗೆ ಕರೆಕ್ಟಾಗಿ ಬಾಬಾ ನಮ್ಮ ತನುಮನ ಧನವನ್ನ ಉಪಯೋಗ ಮಾಡ್ಕೊಂಡ್ರೆ ಮನಸ್ಸು, ಶರೀರ, ಸುತ್ತಮುತ್ತಲಿರುವಂತ ಜನ, ವಾತಾವರಣ, ವಾಯುಮಂಡಲ ಎಲ್ಲ ಏನಾಗಿರ್ತದೆ? ಹಗೂರ ಆಗಿರ್ತದೆ. ಹಾಗಿದ್ರೆ ಫರಿಸ್ತಾ ಅಂತಂದ್ರೆ ಏನು? ಫರಿಸ್ತಾ ಅಂತಂದ್ರೆ ಈ ಕರ್ಮೇಂದ್ರಿಯಗಳ ಮೇಲೆ ರಾಜರಾಗೋದು. ಯಾವ ಕರ್ಮೇಂದ್ರಿಯ? ಮನ, ಬುದ್ಧಿ, ಸಂಸ್ಕಾರ, ಸೂಕ್ಷ್ಮ ಕರ್ಮೇಂದ್ರಿಯಗಳಿದೆಲ್ಲ, ಅದರ ಮೇಲೆ ನೀವೇನಾಗೋದು? ನಿಜ. ರಾಜರಾಗೋದು. ಯಾವಾಗ ರಾಜರಾಗ್ತೀರಿ? ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ಯಾವಾಗ ರಾಜರಾಗ್ತೀರಾ? ಓಕೆ, ರಾಜ ನಮ್ಮ ಅಂತ ಮನ- ಏನು? ರಾಜ ಅಂತ ನಮ್ಮ ಮನ- ರಾಜ ಅಂದ್ರೆ ಆಳುವವರು. ಆ? ಆಳ್ವಿಕೆ ನಡೆಸಿ. ರಾಜ ಅಂದ್ರೆ ಮಾಲೀಕ. ರೂಲ್ ಮಾಡೋ ಅವ್ರು ಯಾರ ಮೇಲೆ ರಾಜ್ಯ ಮಾಡ್ಬೇಕು? ಕರ್ಮೇಂದ್ರ. ಪ್ರಜೆಗಳ ಮೇಲೆ. ಪ್ರಜೆಗಳ ಮೇಲೆ. ಪ್ರಜೆಗಳ ಮೇಲೆ. ಓಕೆ, ಪ್ರಜೆಗಳು ರಾಜನ ಮಾತನ್ನು ಯಾವಾಗ ಕೇಳ್ತಾರೆ? ರಾಜ ಸರಿಯಾಗಿ ರೂಲ್ ಮಾಡಿದಾಗ. ಹಾ, ಪ್ರಜೆಗಳಿಗೆ ಬೇಕಾಗಿರೋದನ್ನ ರಾಜ ಕೊಟ್ಟಾಗ ಪ್ರಜೆಗಳು ರಾಜನ ಮಾತನ್ನ ಕೇಳ್ತಾರೆ. ಕೇಳ್ತಾರೆ. ನಿಮ್ ಪ್ರಜೆಗಳು ಯಾರು? ಮನ, ಕರ್ಮಿ. ಬುದ್ಧಿ, ಸಂಸ್ಕಾರ. ಈ ಸಂಸ್ಕಾರ. ಇಷ್ಟು ವರ್ಷದವರೆಗೆ ಮನಬುದ್ಧಿ ಸಂಸ್ಕಾರಕ್ಕೆ ಬೇಕಾಗಿರೋದನ್ನು ಕೊಟ್ಟಿದ್ದೀರಾ ನೀವು? ಇಲ್ಲ. ಸ್ವಚ್ಛತೆ, ಆಹಾರ, ಆರೋಗ್ಯ, ವಿಶ್ರಾಂತಿ ಕೊಟ್ಟಿದ್ದೀರಾ? ಇಲ್ಲ. ಇಲ್ಲ. ಅದಕ್ಕಾಗಿ ಅದು ನಿಮ್ಮ ಮಾತನ್ನ
ಹೇಳಲ್ಲ. ಕೇಳಲ್ಲ. ಹೀಗೆ ಶರೀರವನ್ನು ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರಿ. ಶರೀರಕ್ಕೆ ಊಟ ಕೊಡಬೇಡಿ, ಶರೀರಕ್ಕೆ ಸ್ನಾನ ಮಾಡಿಸ್ಬೇಡಿ, ಆಂತರಿಕವಾಗಿ ಸ್ವಚ್ಛ ಮಾಡಬೇಡಿ, ಅದಕ್ಕೆ ನಿದ್ರೆ ಕೊಡಬೇಡಿ. ಅವಾಗ ಶರೀರ ನಿಮ್ಮ ಮಾತನ್ನು ಕೇಳತ್ತೋ ಕೇಳಲ್ವೋ? ಹೇಳಲ್ಲ. ವೆಹಿಕಲ್ಗೆ ರಿಪೇರಿನೇ ಮಾಡಿಸ್ಬೇಡಿ, ಪೆಟ್ರೋಲೇ ಹಾಕ್ಬೇಡಿ, ಅವಾಗ ವೆಹಿಕಲ್ ನಿಮ್ಮ ಮಾತು ಕೇಳತ್ತೋ ಕೇಳಲ್ವೋ? ಕೇಳಲ್ಲ. ನಿಮ್ಮ ಮನೇಲಿರೋ ನಾಯಿಗೆ ಊಟ ಕೊಡೋದು ಅರ್ಧ ಗಂಟೆ ಲೇಟ್ ಮಾಡಿದ್ರೆ ಅದೇನ್ ಮಾಡ್ತದೆ? ಬೌ ಬೌ ಬೊಗಳುತ್ತೆ. ಆ ಹಾಗೆ ಮನಬುದ್ಧಿ ಸಂಸ್ಕಾರಕ್ಕೂ ನೀವು 5,000 ವರ್ಷ ಇನ್ನೂ ಕೊಡದಿದ್ರೆ ಅದೇನ್ ಮಾಡುತ್ತೆ? ಅದು ಕೂಗುತ್ತೆ. ಕೇಳಲ್ಲ ನಮ್ಮ ಅಲ್ವಾ? ಅಂದ್ಮೇಲೆ ಮನಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳ್ತಾ ಇದೀಯಾ? ನೀವು ಅದರ ರಾಜರು ಆಗಿದ್ದೀರಾ? ನಿಮಗೆ ಬೇಕಾಗಿರುವಂತ ರೀತಿಯಲ್ಲಿ ಬೇಕಾದಷ್ಟು ಸಮಯ ಅದು ಅಲ್ಲಿ ಇರತ್ತಾ? ಎಲ್ಲಿ? ಪರಂಧಾಮದಲ್ಲಿ. ನೀವೆಲ್ಲಿ ಹೇಳ್ತಿರೋ ಅಲ್ಲಿ. ರಾಜ ಹೇಳ್ದಂಗೆ ಏನ್ ಮಾಡ್ಬೇಕು? ಪ್ರಜೆಗಳು ಕರ್ಮ ಹೇಳ್ಬೇಕು. ಮಾಡ್ಬೇಕು. ಸರಿನೋ ತಪ್ಪೋದು ಆಮೇಲಿನ ಪ್ರಶ್ನೆ. ಅದಕ್ಕೆ ಜವಾಬ್ದಾರಿ ಯಾರಾಗಿರ್ತಾರೆ? ರಾಜ. 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 ಈಗ ನಿಮ್ಗೊಂದು ಪ್ರಶ್ನೆ. ಈಗ ನೀವು 4 ಗಂಟೆ ಶರೀರವನ್ನು ಎದುಗುಳಿಸ್ಬೇಕು. ಬೆಳಿಗ್ಗೆ 4ರಿಂದ 4:45 ಶರೀರ ಕೂತ್ಕೊಳ್ಳುತ್ತೋ ಕೂತ್ಕೊಳ್ಳಲ್ವೋ? ಕೂತ್ಕೊಳ್ಳಿ. ಕೂತ್ಕೊಳ್ಳುತ್ತೆ ತಾನೆ. ಅದ್ರ ಪಡೆಗೆ ಅದು ಎದ್ದು ಹೋಗುದಿಲ್ಲ ಅಲ್ವಾ? ಇಲ್ಲ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಡೋವರೆಗೂ ಅದೇನ್ ಮಾಡುತ್ತೆ? ಅಲ್ಲಿ ಕೂತ್ಕೊಂಡಿರುತ್ತೆ. ಅದು ಜುಟ್ಕ ಹೊಡಿತಾ ಇರ್ತದೋ, ಆ ಕಡೆ ಈ ಕಡೆ ನೋಡ್ತಾ ಇರ್ತದೆ, ಆಮೇಲಿನ ಪ್ರಶ್ನೆ ಅಲ್ವಾ? ಆದ್ರೆ ಮನಸ್ಸು ಪರಮಧಾಮದಲ್ಲಿ 4ರಿಂದ 4:45 ಕೂತ್ಕೊಳ್ಳುತ್ತಾ? ಶರೀರವನ್ನು ಹೇಗೆ ಕುಳಿಸಿರ್ತಾರೋ ಮನಸ್ಸನ್ನು ಕೂಡ ಅಷ್ಟೇ ಹೊತ್ತಲ್ಲಿ ಕುಳಿಸ್ಬೇಕು ಅಂತ ಕೂತ್ಕೊಂಡಿರ್ತೀರಾ. ಆ ಸಂಕಲ್ಪದಿಂದ, ಆ ಯೋಚನೆಯಿಂದ, ಆ ಚಿಂತನೆಯಿಂದ. ಹೌದಾ? ಅದು ಮನಬುದ್ಧಿ ಅಷ್ಟೊತ್ತು ಪರಮಧಾಮದಲ್ಲಿ ಪರಮಾತ್ಮನ ಜೊತೆಲಿ ಇರುತ್ತಾ? ಇಲ್ಲ. ಕಾರಣ ಓಕೆ, ಮನಸ್ಸು ಬುದ್ಧಿ ಅಲ್ಲಿ ಇರೋದಿಲ್ಲ. ಎಲ್ಲಿ ಹೋಗ್ತದೆ? ನೀವು ರಾಜಯೋಗಕ್ಕಂತ ತಾನೇ ಕೂತ್ಕೊಂಡಿದ್ದು? ಎಸ್ ಆರ್ ನೋ? ಹೌದು. ಪರಮಧಾಮದಲ್ಲಿ ಹೋಗ್ಬೇಕು ಅಂತ ತಾನೇ ಕೂತ್ಕೊಂಡಿದ್ದು? ಹೌದು. ಹೌದು. ಪರಮಧಾಮದಲ್ಲಿ ಪರಮಾತ್ಮನ ಜೊತೆಲಿ ಇದ್ದಾಗ ನಿಮ್ಗೆ ಇಷ್ಟ ಆಗತ್ತೋ ಆಗಲ್ವೋ? ಇಷ್ಟ ಆಗುತ್ತೆ. ಇಷ್ಟವಾಗಿರುವಂತ ಕರ್ಮ ತಾನೆ. ಹೌದು. ಆತ್ಮಕ್ಕೆ ಬೇಕಾಗಿರೋದು ಸಿಗತ್ತೆ, ಮನಬುದ್ಧಿ ಸಂಸ್ಕಾರಕ್ಕೆ ಬೇಕಾಗಿರೋದನ್ನು ಕೂಡ ಸಿಗ್ತಾ ಇದೆ. ಓಕೆ, ಸರಿ. ಬೇರೆ ಕಡೆ ನಾನು ಮನಬುದ್ಧಿಯನ್ನು ಇಟ್ಟಿದ್ದೇನೆ, ಅಲ್ಲಿ ಮನಸ್ಸಿಗೆ ಬೇಕಾಗಿರೋದು ಸಿಗ್ತಾ ಇಲ್ಲ. ಓಕೆ, ಅದು ಮಾತು ಕೇಳೋದಿಲ್ಲ, ಒಪ್ಕೊಳ್ಳೋಣ. ಮನಸ್ಸಿಗೆ ಏನ್ ಬೇಕು? ಶಾಂತಿ. ಶಾಂತಿ ಬೇಕು. ಎಲ್ಲಿ ಸಿಗತ್ತೆ? ಪರಮಾತ್ಮ. ಓಕೆ, ಅಲ್ಲಿ ಶಾಂತಿ ಸಿಗ್ತಾ ಇದ್ರು ಆ ಸ್ಥಳಕ್ಕೆ ಮನಸ್ಸನ್ನ ಕಳಿಸಿದ್ರು ಕೂಡ ಮನಸ್ಸು ಯಾಕೆ ಅಲ್ಲಿ ಹೆಚ್ಚಿನ ಸಮಯ ಇರೋದಿಲ್ಲ? ಸ್ವಚ್ಛವಾಗಿರಲ್ಲ ಅದಕ್ಕೆ. ಆಮೇಲೆ ನಿದ್ದೆ ಇರುತ್ತೆ. ಆಮೇಲೆ ಇಂದಿನ ದಿನಗಳ ಆಲೋಚನೆಗಳು, ಮತ್ತೆ ನಾವು ಅಲ್ಲಿರ್ತೀವಿ, ಇನ್ನೊಂದ್ ಕ್ಷಣ ಮತ್ತೆ ಜಾರ್ಕೊಂಡ್ ಬಿಟ್ಟಿರ್ತೀವಿ, ಗೊತ್ತೇ ಆಗೋದಿಲ್ಲ. ಎಲ್ಲಿ ಮತ್ತೆ ನಾವು ಜಾರತ್ತೆ? ಎಲ್ಲಿ ಜಾರತ್ತೆ? ಇಂದಿನ ದಿನದ ಮಾತುಕತೆ, ಮತ್ತೆ ಆ ಕೆಲಸ ಕಾರ್ಯಗಳು, ಪ್ಲಾನಿಂಗು, ಅದು ಇದು ಇರುತ್ತಲ್ಲ, ಆ ಕಡೆ ಹೋಗ್ಬಿಡುತ್ತೆ. ಎಲ್ಲಿ ಜಾರತ್ತೆ ಅಂತಂದ್ರೆ ಇವತ್ತಿನ ಮುರಳಿಯ ಆಧಾರದಲ್ಲಿ, ಅಂದ್ರೆ ಈಗಿನ ಈ ಮುರಳಿಯ ಆಧಾರದಲ್ಲಿ ಎಲ್ಲಿ ನಾನು ನನ್ನದು ಅಂತಿದೆಯೋ ಅಲ್ಲೇ ಜಾರ್ತದ. ಅರ್ಥ ಆಯ್ತಾ? ಎಲ್ಲಿ ಜಾರ್ತದೆ? ಅಲ್ಲಿ ನಾನು ನನ್ನ ಮನೆ, ನನ್ನ ಕೆಲಸ, ನನ್ನ ಮಗ, ನನ್ನ ಬಟ್ಟೆ, ನನ್ನ ಆರೋಗ್ಯ, ನನ್ನ ಶರೀರ, ನನ್ನ ಹಣ, ರಿಸ್ತಾ. ಎಲ್ಲಿ ನಾನು ನನ್ನದು, ನಾನು ಯೋಗ ಮಾಡ್ಬೇಕು, ನನ್ನ ವಿಕರ್ಮ ವಿನಾಶ ಆಗ್ಬೇಕು, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನು ವಿಶ್ವ ಕಲ್ಯಾಣ ಮಾಡ್ಬೇಕು, ಎಲ್ಲಿ ಜಾರ್ತದದು? ಎಲ್ಲಿ ವಸ್ತು ವ್ಯಕ್ತಿ ವಿಷಯವನ್ನ ನನ್ನದು ಅಂತ ನಾನು ಮನಸ್ಸಿನಲ್ಲಿ ಮಾಡಿಕೊಂಡಿದ್ದೀನೋ ಆ ವ್ಯಕ್ತಿ ವಸ್ತು ವಿಷಯ ಕರ್ಮದ ಕಡೆಗೆ ಅದೇನಾಗ್ತಾ ಇರ್ತದೆ? ಹೋಗ್ತಾ ಇರುತ್ತೆ. ಈಗ ನೀವು ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಯೋಗ ಮಾಡ್ಬೇಕಾದ್ರೆ ಪಕ್ಕದ ಮನೇಲಿ ಏನ್ ಅಡಿಗೆ ಮಾಡ್ಬೇಕು ಅಂತ ಅಲ್ಲಿ ಹೋಗತ್ತಾ ಅದು? ಇಲ್ಲ. ಎದುರುಗಡೆ ಮನೆ ಮಕ್ಕಳ ಪರೀಕ್ಷೆ ಇದೆ, ಅಲ್ಲಿಗೆ ಹೋಗತ್ತಾ? ಇಲ್ಲ. ಎಲ್ಲಿ ಹೋಗ್ತದೆ? ನಾನು ನನ್ನದು ಅನ್ನೋ ಕಡೆ. ಅದೇನಾಯ್ತಲ್ಲಿ? ರಿಸ್ತಾ ಏನಿದೆ ಅಲ್ಲಿ? ಮನೆ ನಂದು, ಮಕ್ಕಳು ನನ್ನವರು, ಬಟ್ಟೆ ನಂದು, ನನ್ನ ಮನೆ ಕೆಲಸ ನಾನೇ ಮಾಡ್ಬೇಕು. ಈ ದಿಸ್ತ ನಿಮ್ಗೆ ಏನ್ ಮಾಡತ್ತೆ ಅಂತಂದ್ರೆ ನಿಮ್ಮ ಮನಸ್ಸು ಬುದ್ಧಿ ಎಷ್ಟು ಸಮಯ ಇರಬೇಕು ಅಲ್ಲಿ ಇರ್ಲಿಕ್ಕೆ ಬಿಡುವುದಿಲ್ಲ.
ಸರಿ, ಈಗ ಪ್ರಶ್ನೆ. ಮಕ್ಕಳು ಗಂಟೆಗಟ್ಲೆ ಮೊಬೈಲ್ ನೋಡ್ತಾರೋ ನೋಡಲ್ವೋ? ನೋಡ್ತಾರೆ. ಅವ್ರಿಗೆ ಏಕಾಗ್ರತೆ ಬರ್ತದೋ ಬರಲ್ವೋ? ಬರುತ್ತೆ. ಯಾಕೆ? ಅವ್ರು ಬೇಕಾಗಿ ಇಂಟ್ರೆಸ್ಟ್ ಸಿಕ್ಕಿರ್ ಆ ಅವ್ರು ಬೇಕಾಗಿದ್ದು ಸಿಕ್ಕಿರುತ್ತೆ. ಈ ಮನಸ್ಸು ಬುದ್ಧಿಗೂ ಕೂಡ ಬೇಕಾಗಿರೋ ಸಿಗ್ತಾ ಇರುತ್ತಲ್ವಾ? ಆದ್ರೂ ಅದ್ಯಾಕೆ ಪರಂಧಾಮದಲ್ಲಿ ಇರೋದಿಲ್ಲ? ಪ್ರಶ್ನೆ, ಈಗಿನ ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮ ಅಂತ ಒಂದು ಪ್ರೀತಿ ಇದೆಯಾ? ಇಲ್ಲ ಇಲ್ಲ. ಇಲ್ಲ. ಹಣದ ಬಗ್ಗೆ ಇದೆ. ಇದೆ. ಎಂಜಾಯ್ ಮಾಡ್ರಿ ಬಿಡ್ರಿ, ಅದು ಇಟ್ಕೊಳ್ಬೇಕು ಮಾಡಬೇಕು ಹೇಳುವಂತ ಯೋಚನೆ ಇಲ್ಲ. ಇಲ್ಲ. ಬಾಡಿಗೆ ಮನೇಲಿ ಇರ್ತಾರೆ, ಪಿಜಿಯಲ್ಲಿ ಇರ್ತಾರೆ, ಆ ಬಂಧನ ಇಲ್ಲ ಅಲ್ವಾ? ಅದಕ್ಕಾಗಿ ಅವರ ಮನಸ್ಸು ಎಲ್ಲಿ ಇರ್ತದೆ? ಮೊಬೈಲ್ ಅಲ್ಲಿ ಹೆಚ್ಚಿನ ಸಮಯ ಇರತ್ತೆ. ಅರ್ಥ ಆಯ್ತಾ? ಅದಕ್ಕಾಗಿ ಮೂಲ ಕಾರಣ ಯಾವುದು ಅಂತ ಹೇಳ್ತಿದ್ದಾರೆ ಬಾಬಾ? ಫಡಿಸ್ತಾ. ಇನ್ನೂ ನೀವು ಆ ವ್ಯಕ್ತಿ ವಸ್ತು ವಿಷಯಗಳನ್ನ ನನ್ನದು ಅಂತ ತಿಳ್ಕೊಂಡಿರುವಂತ ಕಾರಣದಿಂದ ಮನಸ್ಸು ಪುನಃ 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 ಏನ್ ಮಾಡ್ತಾ ಇರ್ತದೆ? ಆ ನನ್ನದು ಕಡೆಗೆ ಎಳಿತಾನೆ ಇರ್ತದೆ. ಆಗ ಆ ನಾನು ನನ್ನದು ಹೇಳೋದನ್ನ ಯಾರಿಗೆ ಸಮರ್ಪಣೆ ಮಾಡ್ಬೇಕು ಇವಾಗ? ಬಾಬಾಗೆ. ಬಾಬಾಗೆ ಬಾಬಾರಿಗೆ ಸಮರ್ಪಣೆ ಮಾಡಿಬಿಟ್ಟು ನೀವೇನಾಗ್ಬೇಕು? ಕರ್ಮಾತೀತರು ಆಗ್ಬೇಕು. ಆದಾಗ ನೀವೇನಾಗ್ತೀರಿ? ರಾಜಾ ಬಚ್ಚ. ಯಾವ ಮಗು? ರಾಜ ಬಚ್ಚೆ. ಒಂದು ಮಗು ತಾನೊಬ್ಬನೇ ಇದ್ದಾಗ ತನ್ನ ಎಲ್ಲ ಕಾರ್ಯವನ್ನ ಯಾರು ಮಾಡ್ಕೊಳ್ಬೇಕು? ಹೌದೇ? ಮಾಡ್ಕೊಳ್ಳೋದು. ಅದೇ ಒಂದು ಮಗು ತನ್ನ ಶರೀರ ಹೇಳುವಂತ ಸಾಧನವನ್ನ ಅಮ್ಮನ ಎದೆಗಡೆಗೆ ಹೋಗಿ ಎರಡೂ ಕೈನ ಎತ್ಬಿಟ್ಟು ಅಮ್ಮ ಎತ್ಕೋ ಅಂತ ಹೇಳ್ಬೇಡಿ. ಓಕೆನಾ? ಅಮ್ಮ ಮಡಿಯಲ್ಲಿ ಎತ್ಕೊಂಡ್ಬಿಟ್ರು. ಅವಾಗ ಶರೀರ ಹೇಳುವಂತ ಸಾಧನದ ಎಲ್ಲ ಜವಾಬ್ದಾರಿ ಯಾರ್ದು? ಮುಂದೆ ಅಲ್ವಾ? ಎಷ್ಟು ಸುಂದರವಾದ ಮಾತು ಗೊತ್ತಾ? ಒಂದು ಮಗು ಸ್ಕೂಲಿಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಯಾವಾಗ? ಬೆಳಿಗ್ಗೆ ಬೆಳಿಗ್ಗೆ. ಏನೇನ್ ತಗೊಂಡೋಗುತ್ತೆ? ಇದು ಊಟ, ಊಟ, ಬ್ಯಾಗು, Book. ಖರ್ಚೀಪು, ಪೆನ್ನು, ಪೆನ್ಸಿಲ್ ಎಲ್ಲ ತಗೊಂಡೋಗುತ್ತೆ ಅಲ್ವಾ? ಸರಿ, ಓಕೆ. ಅಮ್ಮ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿರ್ತಾರೆ. ಅವಾಗ ಎಲ್ಲ ವಸ್ತುಗಳನ್ನ ಸಂಭಾಲನೆ ಮಾಡೋದು ಯಾರ ಜವಾಬ್ದಾರಿ? ಮುಂದೆ ಹೋಗೋದು, ಆ ಅಮ್ಮಂದು ಹೋಗೋದು. ಸ್ಕೂಲಲ್ಲಿ ಹೋಗುದು. ಮಗು ಜವಾಬ್ದಾರಿ ತಾನೆ? ಹ್ಮ್ ಸರಿ, ಓಕೆ. ಮಗು ಮಧ್ಯದಲ್ಲಿ ಗ್ಯಾಪ್ ಇದ್ದಾಗ ಆಟ ಆಡ್ಲಿಕ್ಕೆ ಹೋಗ್ತಾರೆ, ಡಬ್ ಅಂತ ಬಿದ್ದು ಬಿಡುತ್ತದೆ. ಓಕೆನಾ? ಬಿದ್ದಾಗ ಕಾಲಿಗೆ ಗಾಯ ಆಗತ್ತೆ, ನೋವಾಗತ್ತೆ. ಮಗು ಅಳತ್ತೋ ಅಳಲ್ವೋ? ನೋಡಲ್ಲ. ಯಾಕೆ? ಅಲ್ಲಿ ಯಾರು ಇರೋದಿಲ್ಲ. ಅಲ್ಲಿ ಇದ್ದಾರೆ, ಜನ ಇದ್ದಾರೆ, ಉಳಿದವ್ರ ಫ್ರೆಂಡ್ಸ್ಗಳಿದ್ದಾರೆ, ಟೀಚರ್ ಇದ್ದಾರೆ, ಆದ್ರೂ ಅಳತ್ತೋ ಅಳಲ್ವೋ? ನೋಡಲ್ಲ. ಯಾಕೆ? ಯಾಕೆ? ಅಮ್ಮ ಇಲ್ಲ. ಅಮ್ಮ ಇಲ್ಲ ಅಂತ. ಕೇಳೋರಿಲ್ಲ. ನೀನು ಅತ್ತರೆ ಅದನ್ನು ಸ್ವೀಕಾರ ಮಾಡೋರಲ್ಲಿ ಯಾರು? ಇಲ್ಲ. ಇಲ್ಲ. ನಿನ್ನ ಬಗ್ಗೆ ಅನುಕಂಪ ದಯೆಯನ್ನ ತೋರಿಸುವಂತವ್ರು ಯಾರು? ನೋಡಿ, ಸಣ್ಣ ಮಗು ಆದ್ರೂ ಕೂಡ ಎಷ್ಟು ಬುದ್ಧಿ ಇರ್ತದೆ, ಯೋಚನೆ ಮಾಡಿ ಅಲ್ವಾ? ಅವಾಗ ಹತ್ತು ಬಿಟ್ಟು ಏನೂ ಪ್ರಯೋಜನ ಇಲ್ಲ ಅಂತ ಅದು ಅಳೋದನ್ನು ಕೂಡ ಏನ್ ಮಾಡ್ಬಿಡ್ತದೆ? ಸರಿ, ಈಗ 5 ಗಂಟೆ ಆಯ್ತು, ಸ್ಕೂಲ್ ಬಿಟ್ಟಿದ್ದಾರೆ, ಅಮ್ಮ ಎದಗಡೆಗೆ ಬಂದ್ರು. ಅವಾಗ ಮಗು ಏನ್ ಮಾಡ್ತದೆ? ಅಮ್ಮನ ಹತ್ರ ಓಡ ಬಂದ್ಬಿಟ್ಟು ಅಮ್ಮನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ಗೊಳೋ ಅಂತ ಏನ್ ಮಾಡ್ತದೆ? ಮಾಡ್ತೀವಿ. ಯಾಕೆ? ಅಮ್ಮ ಮುದ್ದು ಮಾಡ್ತಾರೆ. ಆ ಅಳುವನ್ನ ಅಮ್ಮ ಕೇಳಿ ಆ ಕಾಲಿಗೆ ಏನ್ ಮಾಡಿ ನೇವರಿಸಿ ಕ್ಲೀನ್ ಮಾಡಿ ಅದಕ್ಕೆ ಔಷಧಿಯನ್ನ ಹಚ್ತಾರೆ. ಹೇಳುವಂತದ ಜ್ಞಾನ ಅದಕ್ಕಿದೆ. ಯಾರಿಗೆ? ಹೋಗೋದು. ಆ ಜ್ಞಾನ ನಿಮ್ಗಿಲ್ವಲ್ಲ ಅಂತ ಬಾಬಾ ಹೇಳೋದು. ಆ ಮಗುಗಿರುವಂತ ಜ್ಞಾನ ನಿಮಗಿಲ್ಲ. ಯಾಕಂದ್ರೆ ಪ್ರಪಂಚದ ಎದುರುಗಡೆ ಒಬ್ಬರೇ ಹತ್ರ ಏನೂ ಸಿಗೋದಿಲ್ಲ. ಭಗವಂತನ ಮಡಿಲಲ್ಲಿ ಹೋಗ್ಬಿಟ್ಟು ಹತ್ರ ಏನಾದ್ರೂ ಒಂದು ಸಿಗಬಹುದು ಮಾಡ್ತದೆ. ಅಲ್ವಾ? ರೋಡಲ್ಲಿ ಕೂತ್ಕೊಂಡು ಹತ್ರ ಏನಾಗ್ತದೆ? ಡಾಕ್ಟರ್ ಎದುರುಗಡೆ ಹೋಗದೆ ಹತ್ರ ಏನಾಗ್ಬೋದು? ಸಮಸ್ಯೆಗೆ ಪರಿಹಾರ ಸಿಗಬಹುದು. ಯಾವಾಗ ಆ ಮಗು ತನ್ನ ಶರೀರ ಸಹಿತ ಎಲ್ಲವನ್ನೂ ಕೂಡ 1 ಸೆಕೆಂಡ್ ಮೊದಲು ಅದೆಲ್ಲವನ್ನು ನೋಡುವಂತ ಜವಾಬ್ದಾರಿ ಆ ಮಗು ಒಬ್ಬರೇ ಇದ್ದಾಗ ಆ ಎಲ್ಲ ವಸ್ತುವಿನ ಜವಾಬ್ದಾರಿ ಯಾರ್ದಿತ್ತು? ಮಗುದು ಅಮ್ಮನ. ಅಲ್ವಾ? ಮಗುದು. ಯಾವಾಗ ಆ ಮಗು ಬಂದ್ಬಿಟ್ಟು ಅಮ್ಮನ ಮಡಿಲಲ್ಲಿ ಕೂತ್ಕೊಳ್ಬಿಡ್ತು, ಆವಾಗ ಜವಾಬ್ದಾರಿ ಯಾರ್ದು? ಅಮ್ಮಂದು. ಅಮ್ಮಂದು.
ಎಲ್ಲಿವರೆಗೆ ಅಂತಂದ್ರೆ ಮಗು ಹಾಕೊಂಡಿರುವಂತ ಶೂ ಕೆಳಗಡೆ ಬಿದ್ದರೂ ಕೂಡ ಜವಾಬ್ದಾರಿ ಯಾರ್ದು? ಅಮ್ಮಂದೆ. ಅಮ್ಮಂದೇ. ಮೂಗಿಗೆ ಸಿಂಬಳ ಬಂದರೂ ಕೂಡ ಕ್ಲೀನ್ ಮಾಡೋ ಜವಾಬ್ದಾರಿ ಯಾರ್ದು? ಅಮ್ಮದೇ. ಅಮ್ಮಂದೆ. ಅಮ್ಮಂದೇ. ಮೈಮೇಲಿರುವಂತ ಬಟ್ಟೆ ತೆಗೆಯುವಂತ ಜವಾಬ್ದಾರಿ ಯಾರ್ದು? ಅಮ್ಮದೇ. ಎಂತ ಮನೋಸ್ಥಿತಿ ಗೊತ್ತಾ? ಮಗು ಸ್ಕೂಲಿಗೆ ಹೋದಾಗ ಊಟ ಡಬ್ಬ ಕೊಟ್ಟಾಗ ಆ ಮಗು ತನ್ನಿಂದ ತಾನೇನೆ ಡಬ್ಬ ಓಪನ್ ಮಾಡಿ ಊಟ ಮಾಡತ್ತೋ ಮಾಡಲ್ವೋ? ಮಾಡುತ್ತೆ. ಅದೇ ರಾತ್ರಿ ಅಮ್ಮ ಊಟ ಮಾಡಿಸ್ಬೇಕಾದ್ರೆ ಮಾಡಲ್ಲ. ಅಮ್ಮನ ಚಂದ ನೋಡು, ನಕ್ಷತ್ರ ನೋಡು, ಪೊಲೀಸರಿಗೆ ಕರೆಸ್ತೇನೆ, ಏನೇನೋ ಎಲ್ಲ ಏನ್ ಮಾಡ್ಬೇಕಾಗ್ತದೆ? ತೋರ್ಸ್ಬೇಕಾಗ್ತದೆ. ಮೊಬೈಲ್ ಕೊಡು ಅಂತ ಡಿಮಾಂಡ್ ಮಾಡತ್ತೆ. ಯಾರು? ಮಗು. ಮಗು ಸ್ಕೂಲಲ್ಲಾದ್ರೆ ಬಾಯಿ ಮುಚ್ಕೊಂಡು. ಬಾಯಿ ಮುಚ್ಕೊಂಡು ತಿಂದತ್ತಲ್ಲ. ರಾಜಮ್ಮಕ್ಕ ಬಾಯಿ ಮುಚ್ಕೊಂಡು ತಿನ್ಲಿಕ್ಕೆ ಆಗತ್ತಾ? ಬಾಯಿ ಓಪನ್ ಮಾಡ್ಕೊಂಡು ತಿನ್ಬೇಕು ಅಲ್ವಾ? ಅದಕ್ಕೆ ಬಾಬಾ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಹೇಗೆ ಶರೀರ ಹೇಳುವಂತ ಸಾಧನವನ್ನ ತಾಯಿಯ ಮಡಿಲಲ್ಲಿ ಕೊಟ್ಟಾಗ ಆ ಶರೀರದ ಜೊತೆಯಲ್ಲಿ ಅದರ ಮೇಲಿರುವಂತ ಎಲ್ಲ ಸಾಧನ, ಅದರ ಮೇಲೆ ಆಗುವಂತ ಎಲ್ಲಾ ಕರ್ಮಕ್ಕೂ ಜವಾಬ್ದಾರಿ ಯಾರಾಗ್ಬಿಡ್ತಾರೆ? ತಾಯಿ ಅಮ್ಮ. ಅಲ್ವಾ? ಅದು ಜವಾಬ್ದಾರಿ ತಾಯಿ ಆದ್ರೂ ಕೂಡ ಆ ಕರ್ಮದ ಫಲ ಯಾರಿಗೆ ಸಿಗ್ತಾ ಇರ್ತದೆ? ಮಗು. ಅದು ಹಾಗೆ ಆತ್ಮೇಲೆ ನಿಮ್ಮ ಸಾಧನ, ಜೀವನ, ಸಮಯ, ಸಂಕಲ್ಪ ಇದೆಲ್ಲವನ್ನು ನೀವು ಯಾರಿಗೆ ಕೊಡಿ? ಭಗವಂತ. ಪರಮಾತ್ಮನಿಗೆ ಕೊಟ್ಟಾಗ ಅದರ ಜವಾಬ್ದಾರಿ ಪರಮಾತ್ಮ. ಓಕೆ. ಹಾಗೆ ಅಮ್ಮ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದಾರೆ ಅಂತ ಬಿಟ್ಟು ಮಗು ಬೇರೆಯವ್ರ ಮನೆಗೆ ಹೋದ್ರೆ ಅಲ್ಲಿ ಜವಾಬ್ದಾರಿ ತಗೊಳ್ತಾರ ಬೇರೆಯವರು? ಇಲ್ಲ. ಆ ಮಗು ಒಬ್ಬರೇ ಇದ್ಬಿಟ್ಟು ಅಲ್ಲಿ ಕಸ ಗುಡಿಸೋದು, ನೆಲ ಒರೆಸೋದು ಕೆಲಸ ಮಾಡ್ಬೇಕೇ ಹೊರತು ಆ ಮಗುಗೆ ಪಾಲನೆ ಸಿಗೋದಿಲ್ಲ. ಹಾಗಿದ್ರೆ ಆ ಮಗುಗೆ ಪಾಲನೆ ಸಿಗ್ಬೇಕು ಅಂತ ಏನ್ ಮಾಡ್ಬೇಕದು? ತನ್ನ ಮನೆಯಲ್ಲಿ ತನ್ನ ತಾಯಿಯ ಮಡಿಲಲ್ಲಿ ಹೋದಾಗ ಮಾತ್ರ ಅದಕ್ಕೆ ಏನು ಬೇಕು ಅದು ಸಿಗುತ್ತೆ. ಅಂದ್ಮೇಲೆ ಆತ್ಮೇಲೆ ಆತ್ಮಕ್ಕೆ ಬೇಕಾಗಿರೋದು ಬೇಕು ಅಂತಂದಾಗ ನೀವು ಸಹೋದರಿಯರ ಹತ್ರ ಹೋದ್ರೆ ನಿಮಗೆ ಪಾಲನೆ ಸಿಗ್ಲಿಕ್ಕೆ ಸಾಧ್ಯನಾ? ಯಾರ ಹತ್ರ ಹೋಗ್ಬೇಕು? ಅಮ್ಮನ ಮನೆಗೆ ಸಿಗತ್ತೆ. ಬಾಪ್ ದಾದಾರವರ ಮಡಿಲಲ್ಲೇ ಹೋಗ್ಬೇಕು. ಅದಕ್ಕಾಗಿ ಆ ಮನಸ್ಸು ಹೇಳುವಂತ ಸಾಧನವನ್ನ, ಬುದ್ಧಿ ಹೇಳುವಂತ ಸಾಧನವನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಮಾತ್ರ ಅದಕ್ಕೆ ಬೇಕಾಗಿರುವಂತ ಟ್ರೀಟ್ಮೆಂಟ್ ಸಿಗತ್ತೆ. ಅದೇ ಶರೀರವನ್ನು ನೀವು ಬೇರೆಯವ್ರ ಮನೆಗೆ ಕರ್ಕೊಂಡು ಹೋದಾಗ ನಿಮ್ಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಅಲ್ಲಿ ನೀವು ಅವರಿಗೆ ಬೇಕಾಗಿರುವಂತ ಕೆಲಸವನ್ನ ಮಾಡ್ಕೊಡ್ಬೇಕಾಗ್ತದೆ ಅಲ್ವಾ? ಒಂದು ಮಗು ಅನಾಥ ಅಂತ ತಿಳ್ಕೊಳ್ಳಿ. ಅನಾಥ ಮಗು ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿ ಯಾರ್ದು ಅವ್ರನ್ನ ಮಡಿಲಲ್ಲಿ ಎತ್ತಿಟ್ಕೊಳ್ತಾರ? ಇಲ್ಲ. ಅವ್ರ ಕೆಲಸವನ್ನು ಯಾರು ಮಾಡ್ಬೇಕು? ಮಗುನೇ ಮಾಡ್ಬೇಕು ಅಲ್ವಾ? ಹಾಗೆ ಈ ಪ್ರಪಂಚ ಏನು ಅನಾಥ ತಾನೆ? ನೀವು ಯಾರ ಮನಶತ್ತರತನ ಹೋದ್ರು ಕೂಡ ಅವರಿಗೆ ಬೇಕಾಗಿರೋದನ್ನ ನೀವು ಮಾಡ್ಕೊಡ್ಬೇಕೇ ಹೊರತು ಅವರಿಗೆ ನಿಮ್ಮ ಅವಶ್ಯಕತೆ ಇದ್ದರೆ ಪ್ರೀತಿ ಉಕ್ಕಿ ಸಮುದ್ರದ ರೂಪದಲ್ಲಿ ಏನಾಗ್ತಾ ಇರ್ತದೆ? ಅವರಿಂದ ನಿಮ್ ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಮ ಅವಶ್ಯಕತೆ ಅವರಿಗಿಲ್ಲ. ಅವಾಗ ಮಾತೆ ಆಡ್ಸೋದಿಲ್ಲ, ಒಂದು ಮುಗುಳು ನಗುನು ಕೂಡ ಸಿಗೋದಿಲ್ಲ. ಅವ್ರು ಲೌಕಿಕದವರೇ ಇರ್ಲಿ, ಅಲೌಕಿಕದವರೇ ಇರ್ಲಿ, ಯಾರೇ ಆಗ್ಲಿ ಅಲ್ವಾ? ಅದೇ ಎಲ್ಲರೂ ಹಾಗೆ ಅಂತ ನಾನು ಹೇಳೋದಿಲ್ಲ. ಎಷ್ಟು ಜನ ಪ್ರೀತಿಯನ್ನು ಮಾಡೋರು ಇದ್ದಾರೆ, ನಿಷ್ಕಲ್ಮಶ ಪ್ರೀತಿಯನ್ನು ಕೊಡೋರು ಇದ್ದಾರೆ. ಆದ್ರೆ ಹೆಚ್ಚಿನ ಜನ ಏನಾಗಿದೆ, ಆ ಸ್ವಾರ್ಥದಲ್ಲಿ ಬಂದ್ಬಿಟ್ಟಿದ್ದಾರೆ ಅಲ್ವಾ? ಅದು ನಾವೇನಾಗ್ಬೇಕು? ಪರಮಾತ್ಮನ ಜೊತೆಲಿ ಇದ್ದು 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 ನಿಸ್ವಾರ್ಥಿಗಳು ಆಗ್ಬೇಕು. ಅದನ್ನೇ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಮನಸ್ಸು ಜಾರಲಿಕ್ಕೆ ಕಾರಣ ಯಾವುದು? ರಿಸ್ತಾ. ಯಾವ್ದಳಿ? ಸಂಬಂಧ. ನಾನೇ ಮಾಡ್ಬೇಕು ನಂದೇ ಕೆಲಸ ಅಲ್ವಾ? ಆ ಅರಿಸ್ತದಿಂದ ನೀವೇನಾಗಿ ದೂರವಾಗಿ ಫರಿಸ್ತಾಗಿ ಒಬ್ಬನ ಜೊತೆಗೆ ಮಾತಿಟ್ಕೊಳ್ಳಿ ಸಂಬಂಧ. ಯಾರ ಜೊತೆಗೆ? ತಂದೆ ಜೊತೆ. ಅದೇ ಕೆಲಸ. ಯಾವ ಕೆಲಸ? ಬಾಬನ ಶಕ್ತಿ ಪ್ರವಾಹ ಮಾಡ ಅಲ್ವಾ? ಆಫೀಸಲ್ಲಿ ಹೋದಾಗ ಏನ್ ಕೆಲಸ? ಆಫೀಸಲ್ಲಿ ಏನ್ ಹೇಳ್ತಾರೆ ಅದನ್ನ ಮಾಡೋದು ಅಷ್ಟೇ ಕೆಲಸ ಅಲ್ವಾ? ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಗೆ ಒಬ್ಬ ಹೋಗಿರ್ತಾನೆ. ಅವನಿಗೆ ಕೆಲಸ ಏನು ಅಂತಂದ್ರೆ ಬಾಕ್ಸ್ ಒಳಗಡೆ ಸೋಪ್ ಹಾಕೋದು ಮತ್ತೆ ಬಾಕ್ಸ್ ಏನ್ ಮಾಡೋದು? ಪ್ಯಾಕ್ ಮಾಡೋದು. ಬೆಳಗಿನ ಸಾಯಂಕಾಲದವರೆಗೆ ಏನ್ ಮಾಡ್ತಿರ್ತಾನ ಅವನು? ಅದೇ ಮಾಡ್ತಾನೆ ಅಲ್ವಾ? ಈಗ ಮಾತೆಂದರು ಗಾರ್ಮೆಂಟ್ಸಿಗೆ ಹೋಗ್ತಾರೆ, ಅವ್ರಿಗೇನು ಕೆಲಸ ಅಲ್ವಾ? ಬಟ್ಟೆ ಸ್ಟಿಚ್ ಮಾಡೋದು ಅಷ್ಟೇ ಕೆಲಸ ಅಲ್ವಾ ಅವರಿಗೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಒಬ್ಬ ತಂದೆಯವರು ನಮ್ಮವರಾಗಿರುವಂತ ಕಾರಣದಿಂದ ಭಗವಂತನ ಶಕ್ತಿ ನಿತ್ಯ ನಿರಂತರವಾಗಿ ನಮ್ಮ ಮೂಲಕ ಏನಾಗ್ತಾ ಇರಬೇಕು?
ಹೋಗ್ತಾ ಹೋಗ್ತಾ ಹೊರಗಡೆಗೆ ಹೋಗ್ತಾ ಇರ್ಬೇಕು. ಎಷ್ಟು ಅದು ಆಗತ್ತೋ ಅಷ್ಟು ನಿಮ್ಮ ಮನ ಬುದ್ಧಿ ಸ್ವಚ್ಛವಾಗತ್ತೆ. ಆವಾಗ ನೀವು ಸ್ವರಾಜ್ಯ ಅಧಿಕಾರಿಗಳು ಆಗ್ತೀರಿ. ಏನಾಗ್ತೀರಿ? ಸ್ವರಾಜ್ಯ ಆಗ್ತೀರಾ. ಸರಿ, ನಿಮ್ಮ ಹೊಟ್ಟೆಯಲ್ಲಿ ಜಂತು ಹುಳ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಜಂತುಳ ಏನಾಗ್ತದೆ ಅದಿದ್ರೆ? ಹೊಟ್ಟೆ ನೋವು. ಹೊಟ್ಟೆ ನೋವು ಯಾವಾಗ? ಊಟ ಮಾಡಿದಾಗ, ಸ್ವೀಟ್ ತಿಂದಾಗ. ಯಾವಾಗ? ಸ್ವೀಟ್ ತಿಂದಾಗ. ಸ್ವೀಟ್ ತಿಂದಾಗ ಹೊಟ್ಟೆಲಿ ಜಂತು ಹುಳ ಇದ್ರೆ ಏನಾಗ್ತದೆ? ನೋವು ಆಗ್ತದೆ. ಹೌದಾ? ಓಕೆ, ಸರಿ. ಅದಕ್ಕೆ ಮೆಡಿಸಿನ್ ತಗೊಂಡಾಗ ಕಡಿಮೆ ಆಗ್ತೈತೆ. ಸರಿ. ನಿಮ್ಗೆ ತುಂಬಾ ಹೊಟ್ಟೆ ನೋವಿದ್ದಾಗ ನಿಮ್ಮ ಶರೀರ ನಿಮ್ಮ ಮಾತನ್ನ ಕೇಳತ್ತೋ ಕೇಳಲ್ವೋ? ಕೇಳಲ್ಲ. ನಿಮ್ಮ ಮನಸ್ಸು ಬುದ್ಧಿ ನಿಮ್ಮ ಮಾತನ್ನ ಕೇಳತ್ತೋ ಕೇಳಲ್ವೋ? ಕೇಳದೆ. ಮನ ಬುದ್ಧಿ ಎಲ್ಲಿ ಹೋಗಿರ್ತದೆ? ನೋವು ಕಡೆ. ಹೊಟ್ಟೆ ನೋವಿನ ಕಡೆಗೆ. ಹೊಟ್ಟೆ ಆತ್ಮದ ನೋವು. ಆತ್ಮದ ಗಮನ ಎಲ್ಲಿರ್ತದೆ? ಅದ್ರ ಕಡೆ ಏನೋ ಕಡೆನೆ. ನಾವ ಕರ್ಮ ಮಾಡ್ತಾ ಮಾಡ್ತಾ ಕರ್ಮಕ್ಕಿಂತ ಆ ಹೊಟ್ಟೆ ನೋವಿನ ಕಡೆನೆ ನಮ್ದೇನಿರ್ತದೆ? ಗಮನ ಗಮನ ಇರ್ತದೆ. ಹಾಗೆ ಮನಬುದ್ಧಿಯಲ್ಲೂ ಕೂಡ ಇರುವಂತ ಚಿಂತೆ, ಅಸಫಲತೆ, ಅದರ ಪ್ರಭಾವನೂ ಕೂಡ ಆತ್ಮದ ಮೇಲೆ ಬೀಳುತ್ತೆ. ಬೀಳುತ್ತೆ. ಅದಕ್ಕಾಗಿ ಪ್ರತಿನಿತ್ಯ ನಮ್ಮ ಕರ್ಮ ಯಥಾರ್ಥ ವಿಧಿವತ್ತಾಗಿ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಸ್ವರಾಜ್ಯ ಅಧಿಕಾರಿಗಳು ಆಗ್ತಾ ಇಲ್ಲ. ಆಗಿಲ್ಲ. ಆ ಮನಬುದ್ಧಿಯ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಮಾಡಿದಾಗ ಮನಬುದ್ಧಿಗೆ ಟ್ರೀಟ್ಮೆಂಟ್ ಸಿಗ್ತದೆ. ಏನ್ ಸಿಗ್ತದೆ? ಟ್ರೀಟ್ಮೆಂಟ್ ಆವಾಗ ಅಲ್ಲಿರುವಂತ ಕಾಯಿಲೆ ನೋವು ಕಡಿಮೆ ಆಗತ್ತೆ. ಆವಾಗ ಮನಬುದ್ಧಿಯನ್ನು ನೀವು ಹೇಗೆ ಬೇಕಾದ್ರೂ ಉಪಯೋಗ ಮಾಡಿಕೊಳ್ಳಬಹುದು. ಬಾಬಾ ಏನ್ ಹೇಳ್ತಾರೆ? ಭಗವಂತನ ಶಕ್ತಿಯಿಂದ ಆತ್ಮದ ಆರೋಗ್ಯ ಚೆನ್ನಾಗಾಗತ್ತೋ ಆಗಲ್ವೋ? ಆಗತ್ತೋ ಆಗಲ್ವೋ? ಆಗುತ್ತೆ. ಸೂಕ್ಷ್ಮ ಕರ್ಮೇಂದ್ರಿಯ ಮನಬುದ್ಧಿ ಸಂಸ್ಕಾರದ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೋ ಆಗಲ್ವೋ? ಆಗುತ್ತೆ. ಶರೀರದ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ವಾತಾವರಣ ವಾಯುಮಂಡಲದ ಮೇಲೆ, ಪ್ರಭಾವ ಬೀಳುತ್ತೆ. ಪಂಚತತ್ವದ ಮೇಲೆ, ಬೀಳುತ್ತೆ. ವಿಶ್ವದ ಮೇಲೆ. ಬೀಳುತ್ತೆ. ಅದರಿಂದನೇ ಮಕ್ಕಳೇ ಪ್ರಪಂಚದಲ್ಲಿರುವಂತ ಎಲ್ಲ ಕಾಯಿಲೆಗಳು, ಎಲ್ಲಾ ನೋವುಗಳು, ಎಲ್ಲಾ ದುಃಖಗಳು, ಎಲ್ಲಾ ಸಮಸ್ಯೆಗಳು, ಎಲ್ಲಾ ವಿಘ್ನಗಳು ಪರಿಹಾರ ಆಗುತ್ತೆ. ಆಗತ್ತೆ. ಆ ಕೆಲಸವನ್ನು ಯಾರು ಮಾಡ್ಬೇಕು? ಅಪ್ಪ ಮಾಡ್ಬೇಕು. ಯಾರು ಮಾಡ್ಬೇಕು? ನಾನೇ ಶುಭ ಶಿವಬಾಬಾ ಮಾಡಬೇಕು. ಆದ್ರೆ ಮನಸ್ಸನ್ನು ನೀವು ಅವನ ಕೈಲಿ ಕೊಡ್ಬೇಕಲ್ವಾ? ನಿಮ್ಮ ಮನಸ್ಸಿನ ಮೂಲಕ ಮಾಡ್ಬೇಕು ತಾನೆ? ಅಪ್ಪ ನಿಮ್ಮ ಮನಸ್ಸನ್ನು ನಾನು ಕಸ್ಕೊಳ್ಳಲ್ಲ, ಎತ್ಕೊಳ್ಳಲ್ಲ. ನೀವು ಕೊಟ್ಟರೆ ಮಾತ್ರ ನಾನು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೇನೆ. ಆದ್ರೆ ಅದನ್ನು ಕೊಟ್ಟಾಗ ಮನಸ್ಸನ್ನ ಬೇರೆ ಎಲ್ಲೂ ಕೂಡ ಉಪಯೋಗ ಮಾಡಬಾರದು अल्वा। बाप दादा ने पहले भी सुनाया, इस सारे सृष्टि चक्र के अंदर एक ही बाप दादा है जो फलक से कहते हैं कि मेरा एक एक बच्चा राजा बच्चा है, स्वराज्य अधिकारी है। ಬಾಬ್ ದಾದಾರು ಮೊದಲು ಕೂಡ ತಿಳಿಸಿದ್ದಾರೆ ಏನಂತ, ಪೂರ್ತಿ ಸೃಷ್ಟಿ ಚಕ್ರದಲ್ಲಿ ಧೈರ್ಯದಿಂದ ನಶೆಯಿಂದ ಹೇಳ್ತಾರಂತೆ ಏನಂತ, ನನ್ನ ಪ್ರತಿಯೊಂದು ಮಗುನು ಕೂಡ ಯಾರಂತೆ? ಯಾವ ಮಗು ಅಂತೆ? ಅದಕ್ಕಾಗಿ ನಾವ್ ಹೇಳ್ತಾ, ಹೌದು ಬಾಬಾ, ನಮ್ಮ ಮನೆಯವ್ರು ನಮ್ಮ ಮಾತನ್ನೇ ಕೇಳೋದಿಲ್ಲ. ಯಾರ ಮೇಲೆ ರಾಜ್ಯ ಮಾಡ್ಲಿಕ್ಕೆ ಹೋಗ್ತೀವಿ ನಾವು? ಯಾರ ಮೇಲೆ? ಪತಿಯರ ಮೇಲೆ ರಾಜ್ಯ, ನಾಯಿ ಮೇಲೆ ರಾಜ್ಯ, ನಾಲ್ಗೆ ಮೇಲೆ ರಾಜ್ಯ. ನಾಲ್ಗೆ ಮೇಲೆ ರಾಜ್ಯ ಯಾವುದು? ನಾಲ್ಗೆ ಮೇಲೆ ರಾಜ್ಯ ಅಂತಂದ್ರೆ ಏನು? ತಿನ್ನೋದು ಕಂಡಿದ್ದಿಲ್ಲ. ಅದಕ್ಕೆ ಏನೇನು ಬೇಕು, ರುಚಿ ಬೇಕಾದ್ರೆ ಕೊಡ್ತಾ ಆಗೋದು. ಕಿವಿ ಮೇಲೆ ರಾಜ್ಯ, ಎಲ್ಲರೂ ಹೊಗಳಬೇಕು. ಕಣ್ಣಿನ ಮೇಲೆ ರಾಜ್ಯ, ಯೂಟ್ಯೂಬ್, ಗೂಗಲ್, ಟಿವಿ, ಸೀರಿಯಲ್ ನೋಡೋದು, ಊರ್ ಸುತ್ತಲಿಕ್ಕೆ ಹೋಗೋದು. ಶರೀರದ ಮೇಲೆ ರಾಜ್ಯ, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದು, ಸೆಲ್ಫಿ ತೆಗೆದುಕೊಳ್ಳೋದು. ಯಾವ್ದ ಮೇಲೆ ರಾಜ್ಯ ಮಾಡ್ತಾ ಇಲ್ಲ? ಮನ ಬುದ್ಧಿಯ ಮೇಲೆ ರಾಜ್ಯ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಬಾಬ್ ದಾದಾರನ್ನು ಉಪಯೋಗ ಮಾಡ್ಕೊಂಡು ಬೇರೆಯವ್ರ ಮೇಲೆ ರಾಜ್ಯ ಮಾಡೋದಲ್ಲ. ಯಾರ ಮೇಲೆ ರಾಜ್ಯ ಮಾಡ್ಬೇಕಂತೆ? ಸ್ವರಾಜ್ಯ ಅಂದ್ರೆ ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ನೀವು ಮೊದಲು ರಾಜ್ಯ ಭಾರವನ್ನ ಮಾಡ್ರಿ. ಶರೀರದ ಮೇಲೆ ಆಮೇಲೆ, ಪತಿ ಮೇಲೆ ಆಮೇಲೆ, ಮಕ್ಕಳ ಮೇಲೆ ಆಮೇಲೆ, ಮೊದ್ಲು ಯಾರ ಮೇಲೆ ಮಾಡ್ಬೇಕಂತೆ? ಸೂಕ್ಷ್ಮ ಕರ್ಮೇಂದ್ರಿಯಗಳು, ಮನಸ್ಸು, ಕರ್ಮೇಂದ್ರಿಯಗಳ ಮೇಲೆ ನೀವು ರಾಜ್ಯಭಾರ ಮಾಡಬೇಕು ಅಂತಂದ್ರೆ
ಆ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಯಾವಾಗ ಕೇಳ್ತವೆ? ತಂದೆ ಕೈ ಕೊಟ್ಟಾಗ. ಅದಕ್ಕೆ ಬೇಕಾಗಿರೋದನ್ನ ನೀವು ಕೊಟ್ಟಾಗ. ಈಗ ನೋಡಿ, ಉದಾಹರಣೆಗೆ ನಿಮ್ಮ ಶರೀರಕ್ಕೆ ಬೇಕಾಗಿರುವಂತ ಆಹಾರ ನೀವು ಕೊಡ್ತಿರೋ ಕೊಡಲ್ವೋ? ಕೊಡ್ತೀವಿ. ಆರೋಗ್ಯ ಸರಿ ಇಲ್ದಿದ್ದಾಗ ಮೆಡಿಸಿನ್ ಕೊಡ್ತಿರೋ ಕೊಡಲ್ವೋ? ಕೊಡ್ತೀವಿ. ನೀವು ರೆಡಿ ಮಾಡಿದ್ದೋ ಪ್ರಪಂಚದಲ್ಲಿ ಇದ್ದಿದ್ದೋ? ಪ್ರಪಂಚದಲ್ಲಿ ಇದ್ದಿದ್ದು. ಅಲ್ವಾ? ಹಾಗೇನೆ ಮನಬುದ್ಧಿ ಸಂಸ್ಕಾರಕ್ಕೆ ಬೇಕಾಗಿರೋದು ಪರಮಾತ್ಮನಲ್ಲಿರುವಂತ ಗುಣಗಳೇ ಹೊರತು ನಿಮ್ಮತ್ತಿರೋದು ಪ್ರಪಂಚದಲ್ಲಿರೋದು ಅಲ್ಲ. ಅದಕ್ಕೆ ಮೊದಲು ಚೆಕ್ ಮಾಡ್ಕೊಳ್ಳಿ, ನೀವು ಸ್ವರಾಜ್ಯ ಅಧಿಕಾರಿಗಳು ಆಗಿದ್ದೀರಾ? ನಿಮ್ಮ ಮನಬುದ್ಧಿ ನಿಮ್ಮ ಮಾತನ್ನ ಕೇಳ್ತಾರೆ. ಕೇಳತ್ತ? ಮನಬುದ್ಧಿಗೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನು ಪ್ರತಿದಿನ ಕೊಡ್ತಾ ಇದ್ದೀರಾ? ವಿಶ್ವದ ಬಗ್ಗೆ ಮೇಲೆ, ರಾಜ್ಯದ ಬಗ್ಗೆ ಬಾಬಾ ಹೇಳ್ತಾ ಇಲ್ಲ, ಶರೀರದ ಬಗ್ಗೂ ಹೇಳ್ತಾ ಇಲ್ಲ. ಬಾಬಾ ಹೇಳ್ತಿರೋದು ಯಾವ್ದ್ರ ಮೇಲೆ? ಆತ್ಮ ಮತ್ತು ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ನೀವೇನ್ ಮಾಡ್ಬೇಕು? ರಾಜ್ಯಭಾರವನ್ನ ಮಾಡಬೇಕು. ನೀವು ಆರ್ಡರ್ ಕೊಟ್ಟ ಮೇಲೆ ನೆಕ್ಸ್ಟ್ ಆರ್ಡರ್ ಚೇಂಜ್ ಆಗುವವರೆಗೂ ಆ ಕರ್ಮೇಂದ್ರಿಯ ಅದೇ ಕಾರ್ಯದಲ್ಲಿ ನಿತ್ಯ ನಿರಂತರವಾಗಿ ಇರ್ಬೇಕು. ಇರಬೇಕಾಗ್ತದೆ. ಫಲಿಸ್ತಾ ಅರ್ಥಾತ್ ಸ್ವರಾಜ್ಯ ಅಧಿಕಾರಿ. ಫಲಿಸ್ತಾ ಅಂತದ ಏನಂತೆ? ಸ್ವರಾಜ್ಯ ಅಧಿಕಾರ. ಫಲಿಸ್ತಾ ಅಂದ್ರೆ ಏನರ್ಥ? ಇಷ್ಟು ಅನ್ಸೆ ಪದೇ. ನನಗೆ ಯಾವುದೇ ಸಂಬಂಧ ಇಲ್ಲ, ಎಲ್ಲಾ ಕೆಲಸ ಮುಗೀತು ಅಂತಂದಾಗ ಏನಾಗ್ತದೆ? ನನಗೆ ಹೇಗೆ ಬೇಕು ನಾನು ಹಾಗೆ ಇರ್ಬೋದು. ಅಲ್ವಾ? ಏನು ಕೆಲಸ ಇಲ್ಲ, ಮೊಬೈಲ್ ಕೈಲಿದೆ ಅಂತಂದ್ರೆ ಮೊಬೈಲ್ ಆರಾಮಾಗಿ ಮಸ್ತ್ ಆಗಿರ್ತೇವೆ. ಓಕೆ, ಎಲ್ಲ ಕೆಲಸ ಮುಗಿದಿದೆ, ಆವಾಗ ಕೈಯಲ್ಲಿ ಮಸಾಲೆ ದೋಸೆ ಇದೆ, ಅವಾಗ ಹೆಂಗಿರ್ತದೆ? ಖುಷಿ ಆಗಿರ್ತದೆ. ಅದ್ರ ಬಿಸಿ ಏನು, ಗರಿಗರಿ ಏನು, ಅದರ ಆಲೂಗಡ್ಡೆ ಪಲ್ಯ ರುಚಿ ಏನು, ಚಟ್ನಿ ರುಚಿ ಏನು, ಎಲ್ಲಾನು ಕೂಡ ಏನ್ ಮಾಡ್ತೀವಿ ಅನುಭವ ಮಾಡ್ತೀವಿ. ಆಫೀಸಿಗೆ ಹೋಗ್ಬೇಕು 9:00 ಎಷ್ಟು ಗಂಟೆಗೆ ಹೋಗ್ಬೇಕು? 9:00 ಅಲ್ಲಿ ಇರ್ಬೇಕು. ಇರ್ಬೇಕು. ಎಲ್ಲಿ? ಆಫೀಸಲ್ಲಿ. ಈಗ 9:40 ಆಗಿದೆ. ಎಷ್ಟಾಗಿದೆ? 9:40. ಎಲ್ಲಿದ್ದೀರಿ? ಮನೇಲಿ. ಮನೆಯಲ್ಲಿ. ಎದುರುಗಡೆ ಮಸಾಲೆ ದೋಸೆ ಬಂದಿದೆ, ಹೆಂಗಿರ್ತದ ಅವಾಗ? ತಿನ್ನಕ್ಕಾಗಲ್ಲ. ತಿನ್ಲೇಬೇಕು. ತಿನ್ನಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡ್ತದೆ. ಬೆಳಗಿಂದ ಏನು ತಿನ್ನಿಲ್ಲ, 3 ಗಂಟೆಗೆ ಎದ್ದಿದ್ದ ಅಮೃತ ವೇಳೆಯಿಂದ. ಅದು ಬಿಟ್ಕೊಂಡು ತಿನ್ಬಿಟ್ಟು ಹೊರಡೋಗ್ತೀವಿ. ಎದುರುಗಡೆಗೆ ಮಸಾಲೆ ದೋಸೆ ಇದೆ, ಇನ್ನು ಪೌಡರ್ ಹಚ್ಕೊಂಡಿಲ್ಲ, ಇನ್ನು ಟಿಕ್ಲಿ ಹಚ್ಕೊಂಡಿಲ್ಲ, ಓಕೆನಾ, ಇನ್ನು ನೀರಿನ ಬಾಟಲ್ ತುಂಬಿಕೊಂಡಿಲ್ಲ. ಓಕೆ, ಏನ್ ಮಾಡೋದು ಇವಾಗ? ತಿನ್ನೋದು. ಇನ್ನೇನ್ ಮಾಡೋದು? ತಿಂತಿರೋ ತಿನ್ನಲ್ವೋ? ತಿಂತೀವಿ. ರುಚಿಯಾಗಿರ್ತದಲ್ವಾ? ಇಲ್ಲ ಮತ್ತೆ ಇರ್ತದೆ. ತಿನ್ಬೇಕು, ತಿನ್ನೋದಷ್ಟೇ, ರುಚಿ ಇರಲ್ಲ. ರುಚಿ ಇರ್ತದೆ, ಹೊಟ್ಟೆ ತುಂಬಿಡ್ತದೆ ಬಿಟ್ರೆ ಆ ಕರ್ಮದ ಫಲ ನಿಮ್ಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವತ್ತು ಕೂಡ ಆತ್ಮೀಯರೇ ಪ್ರತಿ ಕರ್ಮ ಮಾಡ್ಬೇಕಾದ್ರೆ ಇಷ್ಟೇ ಟೆನ್ಷನ್ ಅಲ್ಲಿ ತಾನೇ ನಾವಿದ್ದೀವಿ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಹೀಗೆ ಮಾಡಿ 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 ಏನಾಗ್ಬಿಟ್ಟಿದೆ? ಆತ್ಮನಿಗೆ ರಾಜ ಅಂತ ಅನಿಸ್ತಾನೆ ಇಲ್ಲ, ಆ ರಾಜ್ಯದ ಖುಷಿನೇ ಇಲ್ಲ. ಅದಕ್ಕಾಗಿ ಮನಬುದ್ಧಿ ನಿಮ್ಮ ಮಾತನ್ನ ಕೇಳ್ತಾನೆ ಕೇಳ್ತಾ ಇಲ್ಲ. ಅದಕ್ಕೆ ಫಲಿಸ್ತಾ ಕೇಳದೆ ಇರೋದ ಕಾರಣ ಏನು ಅಂತಂದ್ರೆ, ಆದ್ಮೇಲೆ ನಾನು ನನ್ನದೊಳದನ್ನ ಯಾವ್ದನ್ನ ಇಟ್ಕೊಂಡಿದ್ದಿಲ್ಲ ಅದ್ರ ಕಡೆಗೆ ಗಮನವನ್ನ ಕೊಡ್ತಾ ಇದ್ದೀರಿ. ಯಾವ್ದು ಕಡೆಗೆ? ನಾನು ಹಣ ಬೇಕು, ಹಣ ಬೇಕು, ಹಣ ಬೇಕು ಅಂತ ಅದ್ರ ಕಡೆಗೆ ಹೋಗಿ ನನಗೆ ಹಣ ಬೇಕು ಅಂತ ಶರೀರದ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ತಿದ್ದೀವೋ ಹಾಳು ಮಾಡ್ಕೊಳ್ತಿದ್ದೀವೋ? ಸತ್ಯ ಉತ್ತರ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಓಕೆ, ಹಣದ ಹಿಂದ್ಗಡೆ ಬಿದ್ಬಿಡು ಶರೀರದ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ತಿದ್ದೀವೋ ಹಾಳು ಮಾಡ್ಕೊಳ್ತಿದ್ದೀವೋ? ನನ್ನ ಮಕ್ಕಳು ಅಂತ ಅವ್ರ ಹಿಂದ್ಗಡೆ ಹೋಗಿ ಹೋಗಿ ಅವ್ರಿಗೆ ಬೇಕಾಗಿರೋದೆಲ್ಲ ಕೊಟ್ಟು 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 ಆತ್ಮಿಕ ಸುಖವನ್ನು ಚೆನ್ನಾಗಿ ಮಾಡ್ಕೊಳ್ತಿದ್ರು ಹಾಳು ಮಾಡ್ಕೊಳ್ತಿದ್ದಾರೆ. ಸರಿ, ದೊಡ್ಡವರಾದ್ಮೇಲೆ ನಿಮ್ಮ ಮಕ್ಕಳು ನೀವು ಕೊಟ್ಟಿರುವಂತ ಪ್ರೀತಿಗೆ, ಹಣಕ್ಕೆ ಎಲ್ಲ ರೀತಿಯಲ್ಲಿ ಸರಿಯಾಗಿ ರಿಟರ್ನ್ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ ಅಂತ ಗೊತ್ತಿದ್ರು ಮತ್ತೆ ನಾವು ಕೊಡ್ತೀವಲ್ಲ ಅವ್ರಿಗೆ. ಸಮಯ ಬಾಯಿಲ್ ಹೇಳ್ತೀರಿ ಕೊಡಲ್ಲ ಅಂತ, ಮತ್ತೇನ್ ಮಾಡ್ತೀರಿ? ಮಾಡ್ಬೇಕಲ್ಲ ಕರ್ತವ್ಯ. ಊಟ ಕೊಡೋದೇನು, ತಿಂಡಿ ಕೊಡೋದೇನು, ಆಹಾರ ಕೊಡೋದೇನು, ಕಂಪ್ಯೂಟರ್ ಕೊಡ್ಸೋದೇನು, ಕಾರ್ ಕೊಡ್ಸೋದೇನು, ಎಷ್ಟು ಗಮನ ಕೊಡ್ತೀವಿ? ಯಾರಿಗೆ? ನಾನು ಕೊಡೋದು ಬೇಡ ಅಂತ ನಾನು ಹೇಳೋದಿಲ್ಲ, ಕೊಡೋದು ಬೇಡ ಅಂತ ಬಾಬಾನು ಕೂಡ ಹೇಳೋದಿಲ್ಲ. ಆದ್ರೆ ನೀವು ಕೊಟ್ಟಿದ್ದೀರಿ ಅಂತ ಮಾತ್ರಕ್ಕೆ
ಭವಿಷ್ಯದಲ್ಲಿ ಅವ್ರು ಕೊಡ್ತಾರೆ ಅಂತ ನಿರೀಕ್ಷೆಯಿಂದ ಏನ್ ಮಾಡ್ಬೇಡಿ, ಕೊಡ್ಬೇಡಿ. ಇರ್ಬೇಡಿ. ಇವತ್ತು ನಾನು ಇಷ್ಟೆಲ್ಲಾ ಮಾಡ್ದೆ, ಅವ್ರು ನನಗೆ ಮಾತೇ ಆಡಿಸೋದಿಲ್ಲ ಹೇಳುವಂತ ನಿರೀಕ್ಷೆಯಿಂದ ಎಂದೂ ಕೂಡ ಕರ್ಮವನ್ನ ಮಾಡ್ಬಾರ್ದು. ಪ್ರತಿಯೊಬ್ಬರಿಗೂ ಪಾಲನೆ ಮಾಡಿ, ಪ್ರೀತಿ ಮಾಡಿ, ಶಾಂತಿ ಕೊಡಿ, ಸೇವೆ ಕೊಡಿ, ಎಲ್ಲನೂ ಕೂಡ ಮಾಡಿ. ಅದ ನಿರೀಕ್ಷೆಯನ್ನ ಬೇಡ. ಇಟ್ಕೊಂಬ. ನಿಮ್ಮ ಧರ್ಮ, ನಿಮ್ಮ ಕರ್ಮ, ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಅಂತ ಮಾಡಿ. ಆದ ಹೌದು. ನಿರೀಕ್ಷೆ ಮಾಡಬೇಡಿ. ಮತ್ತೆ ಅವ್ರು ಯಾರು ನನ್ನವರು ಹೇಳುವಂತ ಒಂದು ಮೋಹ ಲೋಭ ಬೇಡ. ಇರ್ಬಾರ್ದು. ನಾನು ಇವಾಗ ಮಾಡಿದ್ದಕ್ಕೆ ಅವ್ರು ಮಾಡ್ತಾರೆ, ಬೇಡ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಣ ಅಲ್ವಾ? ನೀವು ಮೊದಲು ಊಟ ಮಾಡ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ಆದ್ಮೇಲೆ ನೀವು ಹೊಟ್ಟೆ ಹಸಿದಿದ್ರೆ ನಾಳೆ ಆರೋಗ್ಯ ಸರಿ ಇಲ್ಲ ಅಂತ ನಿಮ್ಮ ನೋಡ್ಲಿಕ್ಕೆ ಯಾರು ಬರೋದಿಲ್ಲ. ಬರೋದಿಲ್ಲ. ಲೌಕಿಕದವರು ಇರ್ಬೋದು, ಅಲೌಕಿಕದವ್ರು ಇರ್ಬೋದು. ಓಕೆನಾ? ಎಲ್ಲರೂ ಅಷ್ಟೇ. ನಮಗೆ ಹೌದು. ಬರೋದು ಯಾರು? ಒಂದು ಬಾಬಾ, ನಾನು ಮಾಡಿರುವಂತ ಕರ್ಮದ ಫಲ. ಆಮೇಲೆ ಗೊಳೋ ಅಂತ ಅಳಬೇಡಿ. ಅಣ್ಣವ್ರೆ, ನಾನು ಊಟ ಮಾಡಿಲ್ಲ, ನಾನು ಹಣ ಸಂಪಾದನೆ ಮಾಡಿಲ್ಲ, ನನ್ನ ಇಲ್ಲದಕ್ಕೋಸ್ಕರ ಹೀಗೆ ಮಾಡಿದೆ, ಈಗ ನನ್ನನ್ನು ಯಾರು ನೋಡ್ಕೊಳ್ಳೋದಿಲ್ಲ ಅಂತ ಏನ್ ಮಾಡಬಾರ್ದು, ಹೇಳಬಾರದು. ಹೇಳ್ಬಾರ್ದು. ಹೇಳಬಾರದು. ಅದಕ್ಕಾಗಿ ಆತ್ಮ, ಮನ, ಬುದ್ಧಿ, ಸಂಸ್ಕಾರ, ಶರೀರ, ವ್ಯಕ್ತಿ, ವಸ್ತು ಎಲ್ಲರನ್ನೂ ಕೂಡ ನಾವೇನ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಿ ಸಂಭಾಲನೆ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಯಾರೋ ಪ್ರತಿ ಹೆಚ್ಚಿನ ವ್ಯಾಮೋಹ, ಇಟ್ಕೊಂಡ. ಗಮನ, ಅಟೆನ್ಷನ್ ಬೇಡ. ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲಿ? ನಿಮ್ಮ ಕರ್ಮದ ಫಲದ ಮೇಲೆ ನಿಮಗೆ ನಂಬಿಕೆ ವಿಶ್ವಾಸ ಇಲ್ಲಿ ಬಿಟ್ರೆ ಬೇರೆ ಯಾರ ಮೇಲೂ ಕೂಡ ಏನ್ ಮಾಡೋದು ಬೇಡ, ವಿಶ್ವಾಸ ಇಟ್ಕೊಳ್ಳ. ನಂಬಿ ಬಿಟ್ಟು ಜೀವನವನ್ನ ಮಾಡಬೇಡಿ. ಓಕೆ? ನಾನು ಬ್ಯಾಂಕಲ್ಲಿ ಇಟ್ಟಿರುವಂತ ಹಣ ನನಗೆ ಕೆಲಸ ಮಾಡುತ್ತೆ, ಬೆಂಗಳೂರಿನಲ್ಲಿ ಕಟ್ಟಿರುವಂತ ಬೆಂಗಳೂರಿನ ಬಿಲ್ಡಿಂಗ್ ನನಗೆ ಕೆಲ್ಸಕ್ಕೆ ಬರುತ್ತೆ, ಮೈ ಮೇಲಿರುವಂತ ಬಂಗಾರ ನನಗೆ ಕೆಲ್ಸಕ್ಕೆ ಬರುತ್ತೆ ಅಂತ ಯಾರ ಮೇಲೂ ಕೂಡ ನೀವು ಅವಲಂಬನೆ ಮಾಡಬಾರ್ದು. ಆಗಿರಬಾರ್ದು. ನಿಮ್ಗೆ ಸಹಾಯಕ್ಕೆ ಬರೋದು ಯಾವ್ದು ಗೊತ್ತಾದ್ಮೇಲೆ? ಯಾವ್ದು ಹೇಳಿ? ನಾವು ಮಾಡುವಂತ ಬಾಬಾ ತಿನ್ಪು. ಕದ್ಮ ನಾವು ಮಾಡಿ. ಈಶ್ವರಿಯ ಕಾರ್ಯ ಮಾಡಿದ ಮೇಲೆ ನಿರಾಕಾರವಾಗಿರುವಂತ ಆ ಕರ್ಮದ ಫಲ ಇದೆಯಲ್ಲ, ನಿರಾಕಾರ, ಅದು ಮಾತ್ರ ಸದಾ ನಿಮ್ಮ ಉಪಯೋಗಕ್ಕೆ ಬರ್ತದೆ ಹೊರತು ಸ್ಥೂಲ ವಿಷಯ ಎಂದು ಬೇಕಾದ್ರೂ ವಿನಾಶ ಆಗ್ಬೋದು. ಆಗಬಹುದು ಅಲ್ವಾ? ಆದ್ಮೇಲೆ ನಮ್ಗೆ ಗೊತ್ತಾ, ನಾವು ಮೊದಲು ಶರೀರ ಬಿಡ್ತೀವೋ ನಮ್ಮ ಮಕ್ಕಳು ಮೊದಲು ಶರೀರ ಬಿಡ್ತಾರೋ ಅಂತ ಗೊತ್ತಾ ನಮ್ಗೆ? ಇಲ್ಲ. ಯಾವ ಮಕ್ಕಳ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡಿರ್ತೀವೋ ಅವರಿಗೂ ಆರೋಗ್ಯ ಹಾಳಾದ್ರೆ ಅವಾಗ ಅವರನ್ನೇ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ದು ಬರ್ತದೆ ಹೊರತು ಹೌದು. ನಮ್ಮನ್ನ ಅವ್ರು ನೋಡ್ಕೊಳ್ಳುವಂತ ಲೆವೆಲ್ ಅಲ್ಲಿ ಇರೋದಿಲ್ಲ. ಇರೋದಿಲ್ಲ. ಅದಕ್ಕಾಗಿ ಅವ್ರು ಯಾರಲ್ಲೂ ಕೂಡ ನಿರೀಕ್ಷೆಯನ್ನ ಇಟ್ಕೊಳ್ಬಾರ್ದು. ಇಟ್ಕೊಳ್ಬೇಡಿ. ಯಾವ್ದ್ರಲ್ಲಿ ನಿರೀಕ್ಷೆ ಇಟ್ಕೊಳ್ಬೇಕು? ನಮ್ಮ ನನ್ನ ಕರ್ಮ ವೈಯಕ್ತಿಕ ಸಂಪಾದನೆ, ಆಧ್ಯಾತ್ಮಿಕ ಸಂಪಾದನೆ, ಪಾರಮಾರ್ಥಿಕ ಸಂಪಾದನೆ ಹಾಗಂತ ಇದ್ರ ಮೇಲೆ ನಿರೀಕ್ಷೆ ಇಟ್ಕೊಳ್ಬೇಕಂತ ಅವರನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತ ಬಿಟ್ಟಲ್ಲ, ಅವ್ರಿಂದ ದೂರ ಆಗ್ಬೇಕು ಅಂತಲ್ಲ. ನಾವ್ ಎಷ್ಟೋ ಸಲ ಆದ್ಮೇಲೆ ನಾನು ನೋಡಿದ್ದೀನಿ ಈಶ್ವರ ಜೀವನದಲ್ಲಿ ಬಾಬಾ 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 ಅಂತ ಸೇವೆ ಮಾಡಿ 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 ಲೌಕಿಕದವ್ರ ಶಾಪ ತಗೊಂಡು 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 ತಿಂದು ಬಿಟ್ಟು ಯೋಗಾನೂ ಇಲ್ಲ, ಏನೂ ಇಲ್ಲ, ಸ್ಥಿತಿ ಚೆನ್ನಾಗಿರೋದಿಲ್ಲ. ಶಾಪ ತೆಗೆದುಕೊಳ್ಳುವಂತ ಕಾರ್ಯವನ್ನ ಮಾಡಬೇಡಿ ದಯವಿಟ್ಟು. ಎಲ್ಲರತ್ತು ನಾವೇನ್ ತಗೊಳ್ಬೇಕು? ಆಶೀರ್ವಾದ. ಯಾರೋ ಹೊಗಳಿದ್ರು ಅಂತ ಬಿಟ್ಟು ಇನ್ನೊಂದು 4 ಜನರ ತೆಗಳಿಕೆ ತೆಗೆದುಕೊಂಡ್ರೆ ತೆಗಳಿಕೆ ಲೆಕ್ಕಾಚಾರ ನಿಮ್ದು ಜಾಸ್ತಿ ಆಗ್ತದೆ ಹೊರತು ಹೊಗಳಿಕೆ ಇದ್ದವ್ರ ಕೆಲಸ ಇದ್ದಾಗ ಮಾತ್ರ ಹೊಗಳ್ತಾರೆ. ಹೌದು. ವಾಸ್ತವಿಕತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ ಕೈ ಕಾಲಲ್ಲಿ ಆಗೋದಿಲ್ಲ ಅಂತಂದ್ರೆ ಆಮೇಲೆ ನಿಮ್ಮನ್ನ ಯಾರು ಕೂಡ ನೋಡೋದಿಲ್ಲ. ಮಾತಾಡ್ಸೋದಿಲ್ಲ. ಅದಕ್ಕಾಗಿ ಒಳಗಡೆಯಿಂದ ಯೋಗದ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಬೇರೆಯವ್ರಿಗೆ ಸಹಾಯ ಮಾಡೋದಿದ್ರೆ ಸೂಕ್ಷ್ಮ ರೂಪದಲ್ಲಿ ಯೋಗದ ಶಕ್ತಿಯಿಂದ ಏನ್ ಮಾಡ್ತಾ ಹೋಗಿ, ಸಹಾಯವನ್ನ ಮಾಡ್ತಾ ಹೋಗಿ. ಅದಕ್ಕೆ ಬಾಬಾ ಏನು ಇಲ್ಲ ಅಂತಂದ್ರು ಕೂಡ ಆಶೀರ್ವಾದದ ಖಾತೆಯನ್ನಾದ್ರೂ ಕೂಡ ಏನ್ ಮಾಡ್ಕೊಳ್ಳಿ, ಜಮಾ ಜಾಸ್ತಿ ಮಾಡ್ಕೊಳ್ಳಿ ಅಲ್ವಾ? ನಮ್ಗೆ ಜೋಶ್ ಇರ್ತದೆ, ಈಶ್ವರ್ಯ ಸುಖದ ಅನುಭವ ಆಗ್ತದೆ, ಸೇವೆಯ ಅನುಭವ ಆಗ್ತದೆ. ಹಾಗಂತ ನಿಮ್ಮ ಶರೀರವನ್ನಾಗ್ಲಿ ಶರೀರಧಾರಿಗಳನ್ನಾಗ್ಲಿ ಎಲ್ಲೂ ಕೂಡ ನೆಗ್ಲಿಜೆನ್ಸ್ ಮಾಡಬಾರದು. ಬಾಬಾ ಏನ್ ಹೇಳ್ತಾರೆ, ನಾವು ಗೃಹಸ್ಥದಲ್ಲಿದ್ದು ಬಿಟ್ಟು ನಾವು ಸಾಧನೆ ಮಾಡೋರೇ ಹೊರತು ನಾವು ಸಾಧು ಸನ್ಯಾಸಿಗಳು ಅಲ್ಲ. ಅಲ್ಲ. ಎಲ್ಲವನ್ನ ಮಾಡ್ಬೇಕು, ಎಲ್ಲವನ್ನ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕು, ಸಾಧನೆ ಮಾಡ್ಬಿಟ್ಟು ತೋರಿಸ್ಬೇಕಾಗ್ತದೆ. ಸರಿ. ऐसे ಸ್ವರಾಜ್ಯ ಅಧಿಕಾರಿ ಆತ್ಮ ಲೈಟ್ ಗೆ ಸ್ವರೂಪಧಾರಿ ಹೇ. ಯಾರು ಹೀಗೆ ತಮ್ಮ ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರಿಯಾಗಿರ್ತಾರೋ ಅವ್ರು ಯಾವಾಗಲೂ ಪ್ರಕಾಶಮಯವಾಗಿರ್ತಾರಂತೆ, ಹಗೂರವಾಗಿರ್ತಾರಂತೆ. ಯಾವ್ದಿಂದ? ಮನಸ್ಸು ಬುದ್ಧಿಯಿಂದ. ಯಾಕಂದ್ರೆ ನಂದು 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 ಅಂತ ಏನಿರುದಿಲ್ಲ, ಭಾರ. ಇರುತ್ತೆ. ನಿಮ್ಗೊಂದು ಪ್ರಶ್ನೆ, ಏನ್ ಹೇಳಿ?
ಪ್ರಶ್ನೆ. ಪ್ರಶ್ನೆ ನಿಮ್ಮ ಹತ್ರ ಶರೀರ ಹೇಳೋದೊಂದು ಸಾಧನ ಇದೆಯಲ್ವಾ? ಇದೆ. ಇದೆಯೋ ಇಲ್ವೋ? ಇದೆ. ಸರಿ. ಆ ಶರೀರ ಹೇಳುವಂತ ಸಾಧನದ ಮೇಲೆ ನಿಮ್ಮ ಹತ್ರ ಎಷ್ಟು ಬಟ್ಟೆ ಇದು ಎಲ್ಲ ಬಟ್ಟೆ ಹಾಕೊಂಡ್ಬಿಡೋದು. ಏನ್ ಮಾಡ್ಕೊಳ್ಳೋದು? ಎಲ್ಲ ಬಟ್ಟೆನೂ ಹಾಕೊಂಡ್ಬಿಡೋದು. ಯಾವ್ದ್ರ ಮೇಲೆ? ಶರೀರದ ಎಲ್ಲಾ ಬಟ್ಟೆ, ಕಾರು, ಬೈಕು, ಬಂಗಾರ, ಆ, ಜಮೀನು, ಭೂಮಿ ಎಲ್ಲವನ್ನ ಏನ್ ಮಾಡೋದು? ತಲೆ ಮೇಲೆ, ಮೈ ಮೇಲೆ ಹಾಕೊಂಡ್ಬಿಡೋದು. ಓಕೆ, ಅಷ್ಟ ಹಾಕೊಂಡು ಏನ್ ಮಾಡೋದು? ಕೆಲ್ಸಕ್ಕೆ ಹೋಗೋದು. ಏನ್ ಮಾಡೋದು? ಕೆಲಸ. ಓಕೆ, ಅಲ್ಲಿ ನಿಮ್ಮ ಎದುರುಗಡೆ 36 ವೆರೈಟಿ ಊಟ ಇದೆ. ಏನಿದೆ? 36 ವೆರೈಟಿ ಊಟ. ಅದನ್ನ ತಿನ್ನಿ. ಇಷ್ಟೆಲ್ಲ ತಲೆ ಮೇಲೆ ಇಟ್ಕೊಂಡು ಊಟ ಮಾಡಿ ನೋಡೋಣ. ಆಗಲ್ಲ. 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 ಯಾಕಾಗೋದಿಲ್ಲ? ಭಾರ ಭಾರ ಇದೆಯಲ್ಲ. ಭಾರ ಇರುತ್ತೆ. ಒಂದು ಬಿಲ್ಡಿಂಗ್ ಅಲ್ಲಿ ಇದ್ದೀರಿ, ಬಿಲ್ಡಿಂಗ್ ಬಿತ್ತು, ಅಪ್ಪಚ್ಚಿ ಆಯ್ತು. ಓಕೆ, ನಿಮ್ಮ ಮೈ ಮೇಲೆ ಪೂರ್ತಿ ಏನಾಗಿದೆ? ನೀವು 8ನೇ ಫ್ಲೋರ್ ಅಲ್ಲಿ ಇದ್ದೀರಿ. ಎಷ್ಟನೇ ಫ್ಲೋರ್ ಅಲ್ಲಿ? ಬಿಲ್ಡಿಂಗ್ 25 ಫ್ಲೋರ್ ಇದೆ. ಸರಿನಾ? ಭೂಕಂಪ ಆಯ್ತು, ನಿಮ್ ಮೇಲ್ಗಡೆಗೆ ಮೇಲಿನ ಬಿಲ್ಡಿಂಗ್ ಎಲ್ಲ ಬಿದ್ದಿದೆ. ಸರಿನಾ? ನಿಮ್ ಎದುರುಗಡೆಗೆ ಏನಾಗಿದೆ? ಒಂದು ಆಪಲ್ ಏನೋ ಒಂದು ಬಿದೆ. ಓಕೆ, ಅವಾಗ ಅದನ್ನ ತಿನ್ಬೇಕು. ಹೆಂಗಿರ್ತದೆ? ತಿನ್ನಕ್ಕಾಗಲ್ಲ. ಮಾವಿನ ಹಣ್ಣು ಸುವಾಸನೆ ಬರ್ತಾ ಇರ್ತದೆ. ಇಷ್ಟ ಆಗ್ತದೋ ಆಗಲ್ವೋ? ಆಗಲ್ಲ. ಯಾಕೆ? ಭಾರ. ಆ ಭಾರ, ನೋವು, ಕಷ್ಟ ಆಗ್ತಾ ಇರ್ತದೆ ತಾನೆ? ಹೌದು. ಅಂದ್ಮೇಲೆ ಶರೀರ ಹೇಳುವಂತ ಸಾಧನದ ಮೇಲೆ ಇಷ್ಟು ವಸ್ತು ಹಾಕಿದಾಗ ಇಷ್ಟು ಭಾರ ಆದ್ರೆ, ಇನ್ನು ಮನಸ್ಸು ಹೇಳೋದ್ರ ಮೇಲೆ ಇಷ್ಟೆಲ್ಲ ನೀವು ವಸ್ತು ಹಾಕಿದ್ರೆ ಭಾರ ಆಗಲ್ವಾ? ಆಗುತ್ತೆ. ಅರ್ಥ ಆಗ್ತಿದೆ ಇವಾಗ ಏನು ಅಂತ? ಹ್ಮ್. ಫರಿಸ್ತ ಅಂತಂದ್ರೆ ಏನು? ಮನಸ್ಸಿನ ಅದೆಲ್ಲವನ್ನ ನಾವೇನ್ ಮಾಡ್ಬೇಕು? ತೆಗಿಬೇಕು. ಕ್ಲಿಯರ್ ಮಾಡಿ. ನಾವೇನ್ ಮಾಡ್ತೀವಿ? ಓ, ನಾನ್ ಫರಿಸ್ತಾ ಅಣ್ಣವ್ರೆ. ಹೇಗೆ? 2 ರೆಕ್ಕೆ ಇದೆ, ಬಿಳಿ ಬಣ್ಣ ಇದೆ, ನಾನು ಹಕ್ಕಿ ಹಾರ್ತಾ ಇದ್ದೇನೆ, ಡಬಲ್ ಲೈಟ್ ಹಗೂರ. ಬರೀ ಬಾಯಿಲ್ಲ ಅಷ್ಟೇ, ಯಾವ ಲೈಟು ಇಲ್ಲ, ಯಾವ ರೆಕ್ಕೆನೂ ಇಲ್ಲ. ಇದೆಯಾ? ಇಲ್ಲ. ಫಲಿಸ್ತಾ ಅಂದ್ರೆ ಏನ್ ಹೇಳಿ ನೋಡೋಣ. ಮನ್ಸಿಂದ ಈ ಎಲ್ಲ ಸಂಬಂಧದಿಂದ ನಾನು ನನ್ನೊಂದು ಏನ್ ಮಾಡ್ಕೊಂಡು ಅದರಿಂದ ಏನ್ ಮಾಡಿ ಮನಸ್ಸಿನಿಂದ ಬಾಬಾರ್ದ ಸಮಸ್ಯೆ ಇರೋದಿಲ್ಲಿ ಮನಸ್ಸಿನಲ್ಲಿ. ನಾವು ಶರೀರದಿಂದ ಏನ್ ಮಾಡ್ತೀವಿ ಅಂತಂದ್ರೆ ದೂರ ಆಗ್ತೀವಿ, ಶರೀರದಿಂದ ಎಲ್ಲ ದೂರ ಆಗೋದು. ಈಗ ಪ್ರಶ್ನೆ, ಬ್ರಹ್ಮ ಬಾಬಾ ದಾದಿಯವರೆಲ್ಲ ಲೌಕಿಕದಿಂದ ಹೊರಗಡೆಗೆ ಬಂದ್ಬಿಟ್ಟು ಅಲೌಕಿಕದಲ್ಲಿ ಬಂದ್ರು ತಾನೆ? ಅಲ್ಲಿ ಏನವ್ರಿಗೆ ಬಂಧನ ಇರ್ಲಿಲ್ವಾ? ಅಲ್ಲಿ ನಿಂದನೆ ಇರ್ಲಿಲ್ವಾ? ಅವ್ರಿಗೆ ಇನ್ಸಲ್ಟ್ ಮಾಡಿಲ್ವಾ? ಅವ್ರ ಮೇಲೆ ಸಿಟ್ಟು ಮಾಡ್ಲಿಲ್ವಾ? ಆದ್ಮೇಲೆ ನಿಮ್ಮ ಲೌಕಿಕ ಮನೆಯಲ್ಲಿ ಏನಿದೆ ಅದೇ ಎಲ್ಲ ವಾತಾವರಣ ಅಲೌಕಿಕದಲ್ಲೂ ಇರ್ತದೋ ಇರೋದಿಲ್ವೋ? ಇರುತ್ತೆ. ಅಂದ್ಮೇಲೆ ನಮ್ ಲೌಕಿಕ ಸರಿ ಇಲ್ಲ, ಅವಲೌಕಿಕ ಚೆನ್ನಾಗಿದೆ ಅಂತ ಹೇಳೋದೇನಿದೆ ಹಂಗಿದ್ರೆ? ಸ್ವಲ್ಪ ಸಮಯಕ್ಕಷ್ಟೇ. ಜೀವನ ಮಾಡುವಂತ ಕಲೆ ಸರಿಯಾಗಿದ್ರೆ ನಿಮ್ಗೆ ಲೌಕಿಕ ಅಲೌಕಿಕದಕ್ಕೂ ಡಿಫ್ರೆನ್ಸ್ ಬರೋದಿಲ್ಲ. ನಿಮ್ಗೆ ಆ ಕಲೆನೇ ಗೊತ್ತಿಲ್ಲ ಅಂತ ಎಲ್ಲಿ ಹೋದ್ರು ನೀವು ಎಲ್ಲರನ್ನು ನಿಂದನೆ ಮಾಡ್ತಾ ಇರೋದು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತಾ ಇರೋದೇ ಬಿಟ್ರೆ ಏನಾಗೋದಿಲ್ಲ. ಎಲ್ಲೂ ನೀವು ಹಗುರವಾಗಿ ಖುಷಿನಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ಮೇಲೆ ಗೊತ್ತಿರ್ಲಿ, ಡ್ರೈವಿಂಗ್ ಮಾಡ್ಲಿಕ್ಕೆ ಗೊತ್ತಿರೋರಿಗೆ ಹಳೆ ಗಾಡಿ ಕೊಡ್ಲಿ ಹೊಸ ಗಾಡಿ ಕೊಡ್ಲಿ, ರೋಡ್ ಹಾಳಾಗಿದ್ದಿರ್ಲಿ ಚೆನ್ನಾಗಿರ್ಲಿ, ಡ್ರೈವಿಂಗ್ ಮಾಡಕ್ ಗೊತ್ತಿರೋನು ಸರಿಯಾಗಿ ಎಲ್ಲಿಂದ ಹೊಟ್ಬಿಟ್ಟು ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಏನ್ ಮಾಡ್ತಾನೆ? ಡ್ರೈವಿಂಗೇ ಗೊತ್ತಿಲ್ದಿದ್ರು ಗಾಡಿ ಕೊಟ್ಟು ಏನ್ ಮಾಡ್ಬಿಡ್ತಾನೆ? ಗಾಡಿ ಆಕ್ಸಿಡೆಂಟ್ ಮಾಡ್ಬಿಟ್ಟು 100 ಕಾರಣವನ್ನ ತನ್ ತಪ್ಪು ಅಂತ ಹೇಳೋದಿಲ್ಲ. ಯಾರು ತಪ್ಪು ಅಂತ ಹೇಳ್ತಾರೆ? ಅದಕ್ಕಾಗಿ ಯಾರಿಗೆ ಈಶ್ವರೀಯ ಜ್ಞಾನವನ್ನ ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡು ಜೀವನ ನಡೆಸ್ಲಿಕ್ಕೆ ಬರೋದಿಲ್ವೋ ಅವ್ರು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅದ್ ಕೆಲ್ಸ ಏನು? ಕಂಪ್ಲೇಂಟ್ ಮಾಡ್ತಾ ಇದಾರೆ ಅಂತಂದ್ರೆ ಏನರ್ಥ? ಈಶ್ವರೀಯ ಜ್ಞಾನ ಮಾತ್ರ ಗೊತ್ತಿದೆ ಹೊರತು ಅದನ್ನ ಹೇಗೆ ಅಳವಡಿಕೆ ಮಾಡಬೇಕು ಅಂತ ಅವರಿಗೆ ಇನ್ನೂ ಗೊತ್ತಿಲ್ಲ, ಅನುಭವ ಇಲ್ಲ. ಹಾಗಿದ್ರೆ ಹೇಳಿ, ಈಶ್ವರಿ ಸೇವೆಯನ್ನು ನಾವ್ ಎಲ್ಲಿ ಮಾಡ್ಬೋದು? ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಸಾಧನೆ ಎಲ್ಲಿ ಮಾಡ್ಬೋದು? ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಲ್ವಾ? ಆದ್ರೆ ಮಾಡುವಂತ ವಿಧಿ ಗೊತ್ತಿರ್ಬೇಕು. ಅದಕ್ಕಾಗಿ ನಾನು ಅಲ್ಲೋದ್ರ ಮಾತ್ರ ಮಾಡ್ತೇನೆ ಇಲ್ಲೋದ್ರ ಮಾತ್ರ ಮಾಡ್ತೇನೆ ಅಂತಲ್ಲ, ಡ್ರಾಮಾದ ಅನುಸಾರ ಭಗವಂತ ಎಲ್ಲಿ ಇಟ್ಟಿದ್ದಾರೋ ಒಂದು ವಿಷಯ ಗೊತ್ತಿರ್ಲಿ ಆದ್ಮೇಲೆ ಪ್ರಪಂಚದ ಎಲ್ಲಾ ಕಡೆನೂ ಕೂಡ ಸುಖನೂ ಇದೆ, ಈ ರೀತಿ ತಿಳ್ಕೊಳ್ಬೇಡಿ. ಲೌಕಿಕದಲ್ಲಿ ಕಷ್ಟ ಇದೆ, ಅಲೌಕಿಕದಲ್ಲಿ ಆರಾಮಾಗಿದೆ ಅಂತ ತಿಳ್ಕೊಬೇಡಿ. ಅಲ್ಲೂ ಬೇಕಾದಷ್ಟು ಸಮಸ್ಯೆಗಳು ಇದ್ದ. ಆದ್ರೆ ಈಶ್ವರ ಜೀವನ ನಡೆಸುವಂತ ಕಲೆ
ನಿಮ್ಗೆ ಗೊತ್ತಿದ್ರೆ, ಭಗವಂತನ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅಂತ ಗೊತ್ತಿದ್ರೆ, ನೀವೆಲ್ಲಿದ್ರೂ ಕೂಡ ವಿಜಯಶಾಲಿಗಳು ಆಗ್ಬಹುದು. ಆಗ್ತೀರಿ. ಸಮಯದ ಅನುಸಾರ ಬಾಬಾ ಹೇಳಿರುವಂತ ಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಸದಾ ನೀವೇನಾಗಿರ್ತೀರಿ? ಖುಷಿ. ಡಬಲ್ ಖುಷಿಯಾಗಿರ್ತೀರಿ, ಸಫಲತೆ ಅಂತ ಇರ್ತೀರಿ. ಅದರ ಧಾರಣೆ ಇಲ್ಲದೆ ನೀವು ಎಲ್ಲಿ ಹೋಗಿ ಕೂತ್ಕೊಂಡ್ರು ಕೂಡ, ಇಲ್ಲಿ ಭಗವಂತನ ಮಡಿಲಲ್ಲಿ ಹೋಗಿ ಕೂತ್ಕೊಂಡ್ರು ಕೂಡ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗೋದಿಲ್ಲ. ಆಗೋದಿಲ್ಲ. ವಿಧಿಯನ್ನು ಸರಿಯಾಗಿ ಅಳವಡಿಕೆ ಮಾಡಿಕೊಂಡಾಗ ಗೃಹಸ್ಥ ವ್ಯವಹಾರದಲ್ಲಿದ್ರು, ಬಂಧನದಲ್ಲಿರುವಂತ ಮಾತೆಯರಿದ್ರು ಕೂಡ ಅವರ ಒಂದೊಂದು ಆ ಕಣ್ಣೀರು ಕೂಡ ಭಗವಂತನ ಏನಿರ್ತದಂತೆ? ಮುತ್ತಾಗುತ್ತೆ. ಮುತ್ತು ಕೊರಳಿನ ಹಾರ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ನಿಮ್ಮಲ್ಲಿ ನಿವೇದನೆ, ವಿನಂತಿ, ಸೂಕ್ಷ್ಮ ರೂಪದಲ್ಲಿ ಭಗವಂತ ಹೇಳಿರುವಂತ ಜ್ಞಾನವನ್ನ ಅಳವಡಿಕೆ ಮಾಡ್ಕೊಂಡು ಹೋಗ್ತಾ ಇರಿ. ನಾವು ಸ್ಥೂಲವಾಗಿ ತೋರಿಸ್ಬಿಟ್ಟು ನಾನು ಬೀಕೆ 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 ಅಂತ ಏನ್ ಮಾಡ್ತೀವಿ? ತೋರಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಳಗಡೆ ಯಾವ ಸ್ಟ್ರೆಂತ್ ಇರೋದಿಲ್ಲ. ಇವತ್ತಿನ ಬಿಲ್ಡಿಂಗ್ ಗಳು ಏನಾಗಿದೆ ಅಂದ್ರೆ ಪೇಂಟ್ ಮಾತ್ರ ಚೆನ್ನಾಗಿರ್ತಾರೆ, ಒಳಗಡೆ ಗೋಡೆ ಅಸತ್ತು ಗಟ್ಟಿ ಇಲ್ಲ. ಗಟ್ಟಿ ಇಲ್ಲ. ಅರ್ಥ ಆಯ್ತಾ? ಹಾಗೆ ದಯವಿಟ್ಟು ಮಾಡ್ಬೇಕು. ಬೇಡಿ. ಸ್ವರಾಜ್ಯ ಅಧಿಕಾರಿಗಳ ಆಗಬೇಕು ಅಂತಂದ್ರೆ ಒಳಗಡೆಯಿಂದ ಮನಸ್ಸು ಬುದ್ಧಿಯಿಂದ ಪರಿವರ್ತನೆ ಮಾಡ್ಬೇಕು. ಆಗ್ಬೇಕಾಗ್ತದೆ. ಅದನ್ನ ಯಾರು ಮಾಡ್ಕೊಳ್ಬೇಕು? ನಾನೇ ಮಾಡ್ಕೊಳ್ಬೇಕು. ನಾನೇ ಬಾಬಾ ಹೇಳ್ತಾರೆ ಸ್ವರಾಜ್ಯ ಅಂದ್ರೆ ಈ ಪ್ರಪಂಚದಲ್ಲಿ ನಾನೊಂದು ಸಪರೇಟ್ ಆತ್ಮ, ಮನಬುದ್ಧಿ ಸಂಸ್ಕಾರ ಮಾತ್ರ ನನ್ನದೇ ಹೊರತು ಬೇರೆ ಯಾವುದು ನನ್ನದು ಅಲ್ಲ. ಅಂದ್ಮೇಲೆ ನಾನು ರಾಜ್ಯಭಾರ ಯಾರ ಮೇಲೆ ಮಾಡ್ಬೋದು? ನಮ್ಮ ಮನಸ್ಸು ಮನಬುದ್ಧಿ ಸಂಸ್ಕಾರದ ಮೇಲೆ ನಿಮ್ಮದು ಅಂತ ಏನಿದೆ ಅದರ ಮೇಲೆ ಮಾತ್ರ. ಎಲ್ಲಿವರೆಗೆ ಬಾಬಾ ಹೇಳ್ತಾರೆ ನಿಮ್ಮ ಮನಬುದ್ಧಿ ಸಂಸ್ಕಾರವನ್ನು ನಾನೂ ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಕೊಟ್ಟಾಗ ಮಾತ್ರ ಅದಕ್ಕೆ ನಾನು ಟ್ರೀಟ್ಮೆಂಟ್ ಅನ್ನ ಕೊಡ್ತೀನಿ. ಕೊಡ್ತೇನೆ. ಅಂದ್ಮೇಲೆ ನಾನು ರಾಜ್ಯ ಯಾರ ಮೇಲೆ ಮಾಡ್ಬೇಕು? ಮನಸ್ಸು ಬುದ್ಧಿ. ಬುದ್ಧಿ. ಓಕೆ, ಲಾಸ್ಟ್ ಕ್ವಶನ್. ಪಕ್ಕದ ಮನೆಗೆ ಹೋಗ್ಬಿಟ್ಟು ನೀವು ರಾಜ್ಯಭಾರ ಮಾಡ್ಲಿಕ್ಕೆ ಆಗ್ತದೋ ಆಗಲ್ವೋ? ಆಗಲ್ಲ. ಆಗಲ್ಲ. ಯಾಕಾಗೋದಿಲ್ವಾ? ಆ ಬೇರೆಯವರು ಬೇರೆಯವ್ರದಲ್ವಾ? ಅಂದ್ಮೇಲೆ ಶರೀರ ನಿಮ್ದ? ಅಲ್ಲ. ಈ ಸ್ಥೂಲ ಪ್ರಪಂಚ ನಿಮ್ದ? ಅಲ್ಲ. ನಿಮ್ ಮನೆಯವ್ರು ನಿಮ್ಮವ್ರ? ಅಲ್ಲ. ಇಲ್ಲ. ನಾಯಿ ನಿಮ್ದ? ಅಲ್ಲ. ರಾಜ್ಯಭಾರ ಮಾಡ್ತೀರಾ? ಇಲ್ಲ. ನಿಮ್ ಮನೇಲಿ ನಿಮ್ಗೆ ರಾಜ್ಯಭಾರ ಮಾಡ್ಲಿಕ್ಕೆ ಆಗಲ್ಲ, ಬೇರೆಯವ್ರ ಮನೆಗೆ ಬಂದು ಹೋದ್ರೆ ಆಗಲ್ಲ. ಇವತ್ ಕತೆ ಹೆಂಗಿದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ 8 ದಿನದಿಂದ ಕಸ ಗುಡ್ಸಿಲ್ಲ. ಏನಾಗಿಲ್ಲ? ಕಸ ತಟ್ಟಿ ಕಸ ಗುಡ್ಸಿಲ್ಲ, ಪಾತ್ರೆ ತೊಳೆದಿಲ್ಲ, ಅಡಿಗೆ ಮಾಡಿಲ್ಲ, ಏನೂ ಮಾಡಿಲ್ಲ. ಎಲ್ಲಾ ರಾಶಿಗಳು ಏನಾಗಿದ್ದಾವೆ? ಹಾಗೆ ಇದೆ. ಬಿದ್ದಿದೆ. ಹಾ. ಪಕ್ಕದ ಮನೆಗೆ ಹೋಗ್ಬಿಟ್ಟು ಅವರೆಲ್ಲ ಮನೆ ಕ್ಲೀನ್ ಮಾಡಿಟ್ಟಿದ್ದಾರೆ. ಏನ್ ಮಾಡಿರ್ತಾರೆ? ಕ್ಲೀನ್ ಮನೆ ಅಲ್ಲಿ ಒಂದ್ ಕಡೆ ಜೇಡ್ರ ಬಲೆ ಬಂದಿದೆ. ಏನ್ ಬಂದಿದೆ? ಜೇಡ್ರ ಬಲೆ. ನಾವ್ ಹೋಗ್ಬಿಟ್ಟು ಏನ್ ಮಾಡ್ತೀವಿ? ನೋಡ್ರಿ ನಿಮ್ ಕ್ಲೀನ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಜೇಡ್ರ ಬಲೆ ಇದೆ ಅಂತ ಹೇಳ್ತೀವಿ. ಯಾರಿಗೆ? ಪಕ್ಕದ ಮನೆ. ಪಕ್ಕದ ಮನೆಯವ್ರು ಏನು ಮಾತಾಡಲ್ಲ, ಹಿಂಗ್ ನೋಡ್ತಾರೆ ನಿಮ್ ಮನೆಯನ್ನ ಒಂದ್ಸಲ. ಇವ್ರು ಮನೆಯದು ಸ್ಮೆಲ್ ಇಲ್ಲಿವರೆಗೆ ಕೊಳತ ನಾರು ಬರ್ತಾ ಇದೆ, ಇನ್ ಇವ್ರು ಬಂದ್ಬಿಟ್ಟು ನಮ್ಗೆ ಏನ್ ಮಾಡ್ತಿದ್ದಾರೆ? ನಮ್ಗೆ ಜೇಡ್ರ ನನ್ನ ಜೇಡ್ರ ಬಲೆಗೆ ಹೇಳ್ತಾ ಇದ್ದಾರೆ ಅಲ್ವಾ? ಇದೇ ತಾನೇ ಆಗ್ತಾ ಇರೋದು. ಹೌದು. ನಮ್ಮ ಕುಟುಂಬ ಸರಿ ಇಲ್ಲ, ನಮ್ಮ ಸಂಸಾರ ಸರಿ ಇಲ್ಲ, ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ನಮ್ಮಲ್ಲಿ ಬೇಕಾದಷ್ಟು ಸಿಟ್ಟುಗಳಿದ್ದಾವೆ. ಬೇರೆಯವ್ರಿಗೆ ನಾವೇನ್ ಮಾಡ್ತೀವಿ? ಶಾಂತಿ 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 ಹೇಳಿ ಬೋಧನೆ ಮಾಡ್ತೀವಿ. ಅವಾಗ ಅವ್ರು ಕೇಳ್ತಾರೋ ಕೇಳಲ್ವೋ? ಹೇಳಲ್ಲ. ನಿಜ ಇಲ್ಲ ಅಣ್ಣವ್ರೆ? ಇಷ್ಟೊತ್ತಿನ ಸುಳ್ಳ ನೀವ್ ಹೇಳಿದ್ದು? ಕೆಲವೊಂದ್ಸಲ ನಮ್ಮ ನಡವಳಿಕೆಯಿಂದ ಅವ್ರು ಬಾಬನ ಮನೆಗೆ ಬರೋದಿಲ್ಲ, ಗೊತ್ತಾ ನಿಮ್ಗೆ? ಹೌದು. ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಂಡಿರುವಂತ ಧಾರಣೆಯ ಆಧಾರದಿಂದ ಅವ್ರೇನ್ ಮಾಡೋದಿಲ್ಲ, ಬಾಬಾ ಮನೆಗೆ ಅದ ಹೊರಗಡೆಯಿಂದ ಮಾತು ಹೇಳ್ತಾ ಇರ್ತಾರೆ, ಇಲ್ಲ ಇಲ್ಲ ಒಳ್ಳೇದು ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ದಯವಿಟ್ಟು ನಾನು ಈಶ್ವರಿ ಸೇವೆ ಮಾಡದಿದ್ರೂ ಪರವಾಗಿಲ್ಲ, ಈಶ್ವರನ ಹೆಸರನ್ನ ಹಾಳು ಮಾಡುವಂತ ಕಾರ್ಯವನ್ನ ಮಾಡಬಾರದು. ಅದಕ್ಕಾಗಿ ಪರಿವರ್ತನೆ ಹೇಳುದು ಒಳಗಡೆಯಿಂದ ಬರ್ಲಿ, ಆಂತರಿಕವಾಗಿ ಬರ್ಲಿ. ಪರಿವರ್ತನೆ ಯಾರು ಮಾಡ್ಕೊಳ್ಬೇಕು? ನಾನೇ ಮಾಡ. ಈಗ ಹೇಳಿ, ಪರಿವರ್ತನೆ ಶಾರೀರಿಕವಾಗೋ ಆತ್ಮಿಕವಾಗೋ? ಆತ್ಮಿಕ. ಪ್ರಪಂಚ ಬದಲಾವಣೆ ಆಗ್ಬೇಕು, ನಾನ್ ಬದಲಾವಣೆ ಆಗ್ಬೇಕು. ನಾನೇ ಬದಲು. ಪತಿ ಬದಲಾವಣೆ ಆಗ್ಬೇಕು, ನಾನ್ ಬದಲಾವಣೆ ಆಗ್ಬೇಕು. ನಾನೇ ಇಲ್ಲಪ್ಪ, ಪತಿ ಬದಲಾವಣೆ ಆಗ್ಬೇಕು, ನಮ್ಮ ಪತಿ ಸರಿ ಇಲ್ಲ, ಆಗಲ್ಲ. ಸೆಂಟರ್ ಟೀಚರ್ ಸರಿ ಇಲ್ಲ, ಯೋಗೇಶ್ ಅಣ್ಣ ಸರಿ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಸರಿ ಇಲ್ಲ? ಶಿವಬಾಬಾನೇ ಸರಿ ಇಲ್ಲ. ಯಾಕಂದ್ರೆ ಪ್ರತಿದಿನ ತಪ್ಪು ಮಾಡಿದ್ದೇ ಹೇಳ್ತಾ ಇರ್ತಾರೆ ಅವರು. ಅಲ್ವಾ? ಬಾಬಾ ಯಾವಾಗ್ಲೂ ಸರಿ ಇರ್ತಾರೆ. ತುಂಬಾ ಜನ ಏನ್ ಹೇಳ್ತಾರೆ, ಈ ಯೋಗೇಶನೇ ನಮ್ ತಪ್ಪೆಲ್ಲ ಹೆಂಗ್ ಗೊತ್ತಾಗ್ತದೆ ಅದನ್ನೇ ಹೇಳ್ತಾ ಇರ್ತಾರಲ್ಲ ಅಂತ.
ಯೋಗೇಶ್ ಅಣ್ಣ ಏನ್ ಹೇಳೋದು ಯಾರು? ಶಿವಬಾಬಾ ತಾನೆ ಅಲ್ವಾ? ನೀವೇನ್ ಮಾಡ್ತಿರ್ತ ನೋಡೋದೇ ನನ್ನ ಕೆಲ್ಸನ. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಸ್ವಪರಿವರ್ತನ್ಸೋ. ವಿಶ್ವ ಪರಿವರ್ತನೆ ಯಾರ್ದಾಗ್ಬೇಕು? ನನ್ನದು. ನಿಮ್ಮ ಪರಿವರ್ತನೆ ಆಗೋದ್ರ ಕಡೆ ಗಮನ ಕೊಡಿ. ಮನಬುದ್ಧಿ ಸಂಸ್ಕಾರವನ್ನ ಪರಿವರ್ತನೆ ಆಗೋದ್ರ ಕಡೆ ಗಮನ ಕೊಡಿ. ಅದು ಪರಿವರ್ತನೆ ಆದಷ್ಟು ವಿಶ್ವ ತನ್ನಿಂತಾನೆ ಪರಿವರ್ತನೆ. ಆಗುತ್ತೆ. ಬಲ್ಬಿನ ಮೇಲಿರುವಂತ ಧೂಳು ಕ್ಲೀನ್ ಆದ್ರೆ ಬೆಳಕು ಬಂದೇ. ಬರುತ್ತೆ. ಬೆಳಕು ಬೇಕಾದಷ್ಟು ಕೊಟ್ಬಿಟ್ಟು ಆ ಬಲ್ಬಿಗೆ ಒಳ್ಳೆ ಕಪ್ಪು ಪೇಂಟ್ ಹೊಡೆದಿಟ್ರೆ ಅರ್ಥ ಆಯ್ತಾ? ಈಗ ಹೇಳಿ, ವಿಶ್ವ ಪರಿವರ್ತನೆ ಯಾಕೆ ಆಗ್ತಾ ಇಲ್ಲ? ಯಾವ ಪರಿವರ್ತನೆ ಆಗಿಲ್ಲ. ದಯವಿಟ್ಟು ಆದ್ಮೇಲೆ ಬೆರಳನ್ನ ಇನ್ನು ಮೇಲೆ ಯಾರು ಕೂಡ ಯೋಗೇಶ್ ಅಣ್ಣನಿಗೆ ಫೋನ್ ಮಾಡಬಾರ್ದು. ಏನಂತ? ಕಂಪ್ಲೇಂಟ್. ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಶಿವಬಾಬನ ಹತ್ರನು ಮಾಡಬಾರ್ದು. ನೆಕ್ಸ್ಟ್ ಯಾರಾದ್ರೂ ಫೋನ್ ಮಾಡಬೇಕು ನೀವು, ಅವಾಗ ಹೇಳ್ತೇನೆ ಆ ದಿನ ಕ್ಲಾಸ್ ಮಾಡಿದ್ನಲ್ಲ ಏನ್ ಮತ್ತೆ ವಾಪಸ್ ಕಂಪ್ಲೇಂಟ್ ಮಾಡ್ತಿದ್ದೀರಿ ಅಂತ. ಸರಿನಾ? ಓಕೆ. ಓಂ ಶಾಂತಿ. ಓಂ ಶಾಂತಿ.